ನಾನು ನಿಮ್ಮ ಪ್ರೀತಿಯ ಸಾಗರ್. ಕಣ್ಣಲ್ಲೇ ನವರಸನೆಲ್ಲ ತೋರಿಸೋ ಕಲಾಕಾರ್ಸು. ಪಂಚದ ಪಂಚಾಮೃತ ನೀಡೋ ಪಂಚ್ ಮಾಸ್ಟರ್. ಇವರು ಅಳ್ಸೋಕು ಸೈ, ನಗ್ಸಕ್ಕೂ ಸೈ. ಏನೇ ಇರ್ಲಿ ನಿಮ್ ಟೆನ್ಷನ್ಸ್, ಇವರೇ ನಿಮ್ಮ ಸ್ಟ್ರೆಸ್ ಬಸ್ಟರ್ಸ್. ಇನ್ ಮುಂದೆ ಕರ್ನಾಟಕದಲ್ಲಿ ಇವರೇ ಕಿಲಾಡಿ ಯೋಂಕ ಮಹಾನ್ ಕಿಲಾಡಿಸು. ಹಾಗಂತ ಹೇಳ್ತಾ ಶುರು ಮಾಡೋಣ ನಟನೆಯ ಹೊಸ ಅಧ್ಯಾಯ, ಮಹಾನ್ ಕಿಲಾಡಿ ದಿ ರಿಯಾಲಿಟಿ ಶೋ. ಓಕೆ, ಇವಾಗ ಬರ್ತಾ ಇರುವಂತ ರೋಲ್ ನಂಬರ್ 9. ಒಬ್ಬ ನಮ್ ಸೀನಿಯರ್ಸ್ ಅಂತೂ ಶಾಕ್ ಮೇಲ್ ಶಾಕ್ ಕೊಡ್ತಾ ಇದ್ದಾರೆ. ನಮ್ ಕಂಟೆಸ್ಟೆಂಟ್ಸ್ ಕೂಡ ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಕೇಳೋಕೆ ನಾನ್ ರೆಡಿ ಇದ್ದೀನಿ. ಸೊ ಲೆಟ್ಸ್ ವೆಲ್ಕಮ್ ಖಲೀಲ್ ಫ್ರಮ್ ದಾವಣಗೆರೆ. ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ. ಕಾಂತ 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 ನನ್ ಬಿಟ್ಟೋಬೇಡ ಕಾಂತ. ಕಾಂತ, ನಾನು ನಿನ್ನ ದೊರೆ ರಸಿಕ ರಾಜ. ಕಾಂತ, ನಿನಗೆ ನೋಡಿದ್ರೆ ನನಗೆ ತುಂಪ್ತಿ ಸಿಗುತ್ತೆ ಕಾಂತ, ನನ್ನ ಮೈಗೆ ತೃಪ್ತಿ ಸಿಗುತ್ತೆ. ಅಯ್ಯೋ, ನೀನು ಪಕ್ಕದಲ್ಲಿ ಕುತ್ಕೊಂಡು ಅಯ್ಯೋ ಮಾತ್ರೆ ತಗೊಂಡ್ರ ಗಂಜಿ ಕುಡಿದ್ರ ಅಂದ್ರೆ ಸಾಕು ಕಾಂತ, ನನ್ನ ಕಾಯಿಲೆ ವಾಸಿ ಆಗುತ್ತೆ ಕಾಂತ. ಅಯ್ಯೋ ಅಯ್ಯೋ ಕಾಂತ, ನನ್ನ ಬಿಟ್ಟು ಹೋಗ್ಬೇಡ ಕಾಂತ. ಕಾಂತ, ಅಯ್ಯೋ ಅಯ್ಯೋ ಪಾಪಿ, ರೋಗ ಬಂದಿರೋದು ನನ್ನ ಮನಸ್ಸಿಗೆಲ್ಲ, ನನ್ನ ಮೈಗೆ ಕಾಂತ, ನನ್ನ ಮೈಗೆ. ಅಯ್ಯೋ ದೇವಾ, ನನಗೆ ಯಾಕಪ್ಪ ಇಂಥ ಕಾಯಿಲೆ ಕೊಟ್ಟೆಯ? ಅಯ್ಯತ್ತು ಇಲಿ ಯಜ್ಞ ಓಡಾಡ ರೂಮಲ್ಲಿ ಹಾಕಿ ಹೋಗ್ತೀಯಲ್ಲೇ ಕಾಂತ. ಅಯ್ಯೋ ಅಯ್ಯೋ, ಯಾವನು ಇಡಿಯಟ್ ಹೇಳ್ತಾ ಇಟ್ಕೊಂಡವ್ರು ಇರೋ ತನಕ ಕಟ್ಕೊಂಡವ್ರು ಕೊಡೋ ತನಕ ಅದು ಹಂಗಲ್ಲ. ಅಲ್ಲ ಕಾಂತ, ಅಲ್ಲ, ಇಟ್ಕೊಂಡವ್ರು ಇರೋ ತನಕ ಎಷ್ಟೋಗ ಬರೋತಗ. ಅಯ್ಯೋ ಅಯ್ಯೋ, ಈ ಬಂಡವಾಳ ಅಲ್ಲಾಡ್ತಾ ಇದೆ. ಅಯ್ಯೋ, ಯಾವಾಗ ಕಿತ್ತೋಗುತ್ತೆ ಗೊತ್ತಿಲ್ಲ. Land bridge is spanning down my baby. Anna Kodi, land bridge is spanning down my baby. Are you calling me? Thank you. You see ಮ್ಯಾನ್, ಈ ದೇಶದಲ್ಲಿ ಏನು ಕಲ್ತಿಲ್ಲ ಅಂದರೆ ಇಂಗ್ಲೀಷ್ ಮಾತ್ರ ಕಲೀಲೇಬೇಕು ಮ್ಯಾನ್. ಇದೇ ಸ್ವೀಟ್ನೆಸ್ಸೇ ಇಂಗ್ಲೀಷು. ಇಂಗ್ಲೀಷ್ ಅವ್ನು ಗೊತ್ತಿದ್ರೆ ವೀರಭದ್ರನ್ ಸಾಲ ಕೊಡ್ತಾರೆ, ಕೋಡಂಗಿಗೆ ಹೆಣ್ಣು ಕೊಡ್ತಾರೆ, ದಿನಗಳಲ್ಲಿ ಸ್ಕೂಲಲ್ಲಿ ಸೀಟ್ ಕೊಡ್ತಾರೆ, ಖುಷಿಯಲ್ಲಿ ಮೇಲೆ ಟ್ರೀಟ್ ಕೊಡ್ತಾರೆ. ಅಯ್ಯೋ ಬದಲಿ ಅಯ್ಯೋ ಕಾಂತ, ಅಯ್ಯೋ ಏನಾರು ಇದ್ರೆ ಕೊಡ್ರಪ್ಪ, ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಾ ಇಲ್ವೇ? ಅಮ್ಮ ತಾಯೇ, ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಾ ಇಲ್ಲ, ಏನಾರು ಇದ್ರೆ ಕೊಡೋ ತಾಯಿ. ಅಯ್ಯ, ಪಾತ್ರೆ ಗೀತ್ರೆ ಏನು ತಂದಿಲ್ಲ ತಾಯಿ, ಅಣ್ಣೆಲ್ಲೋ ಚಿಪ್ಪಲ್ಲಿ ತಂದು ಕೊಡು ತಾಯಿ. ಅಯ್ಯೋ, ಭಿಕ್ಷೆ ಬೇಡರು ಟಿಫನ್ ಕ್ಯಾರಿಯರ್ ಹೊಟ್ಕೊಂಡು ಓಡಾಡ್ತಾರ. ಅಯ್ಯೋ ಅಯ್ಯೋ ಕೊಡು ತಾಯಿ, ಕಂಪಾಸ್ಟ್. ಅಯ್ಯೋ, ಈ ತಾಯಿ ಬೇರೆ ಸ್ಪೀಕರ್ ಎರಡು ಔಟ್ ಆಗಿದೆ. ಅಯ್ಯೋ, ಎಲ್ಲಿ ಎಲ್ಲಿ ಊಟ ಮಾಡಿ 3 ದಿನ ಆಗೋಯ್ತು ತಾಯಿ. ವಾಟರ್ ವಾಟರ್ ಪ್ಲೀಸ್. ತಾಯಿ, ಇದೀರಿ ಯಾವ್ದಿರ್ ತಾಯಿ? ಅಯ್ಯೋ, ಮೀನು ವಾಸನೆ ಹೊಡಿತಾ ಇದೆ. ಮುನ್ಸಿಪಾಲ್ಟಿಯವರು ಒಳ್ಳೆಯಲ್ಲಿ ಮೀನು ಬರೀ ಶುರು ಮಾಡ್ಕೊಂಬಿಟ್ರಾ? ಅಯ್ಯೋ, ತಪ್ಪಿ ಕಾಂಟ್ರಾಕ್ಟರ್ಸ್. ಐ ಡೋಂಟ್ ಲೈಕ್. ಅಯ್ಯ ತಾಯಿ,
ಲಂಡ್ ಬ್ರಿಡ್ಜ್ ಇಸ್ ಸ್ಪ್ಯಾನಿಂಗ್ ಡೌನ್ ಮೈ ಬೇಬಿ ಅನ್ನ ಕೊಡಿ ಲಂಡ್ ಬ್ರಿಡ್ಜ್ ಇಸ್ ಸ್ಪ್ಯಾನಿಂಗ್ ಡೌನ್ ಮೈ ಬೇಬಿ. ವಾವ್ ವಾವ್ ಸೂಪರ್ ಆಕ್ಟಿಂಗ್ ಮಾಡ್ರಿ ಖಲೀಲ್ ಅವರೇ. ನಾನು ಉಪ್ಪಿ ಸರ್ನೇ ಸ್ಟೇಜ್ ಮೇಲೆ ನೋಡ್ದಂಗಾಯ್ತು. ಸೊ ಈ ಪರ್ಫಾರ್ಮೆನ್ಸ್ನ ಪ್ರವೀಣ್ ಅಣ್ಣ ಅವರೇ ನಿಮಗೆ ಹೇಗೆ ಅನಿಸ್ತು? ಖಲೀಲ್ ಸರ್ ನಮಸ್ತೆ. ನಮಸ್ತೆ ಸರ್. ಆರಾಮ ಸರ್? ಥ್ಯಾಂಕ್ ಯು. ದಾವಣಗೆರೆ ಅಲ್ಲ ಸರ್? ದಾವಣಗೆರೆ. ಏನು ಮಾಡ್ಕೊಂಡಿದ್ದೀರಿ ಸರ್? ಸರ್ ನಾನು ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸಿನಿಮಾದಲ್ಲಿ. ಹಾಂ. ಒಳ್ಳೆ ಅವಕಾಶ ಸಿಗ್ತಾ ಇಲ್ಲ, ಆದರೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಏನೋ ಒಂದು ಸಿಗಲಿ ಅಂತ ಫೈಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಪಾರ್ಟಲ್ಲಿ ಬೆಂಗಳೂರಲ್ಲಿ ಆಟೋನ ಓಡಿಸ್ತಾ ಇದ್ದೀನಿ. ಆಕ್ಟಿಂಗು ಇದೇ ಫಸ್ಟ್ ಟೈಮ್ ಸರ್? ಇಲ್ಲ, ಆಕ್ಟಿಂಗ್ ಸುಮಾರು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಡೈಲಾಗ್ ಇಲ್ಲ, ರಿಯಾಕ್ಷನ್ಸ್ ಮಾತ್ರ, ಫೈಟ್, ಕೀಳೋದು, ಓಡೋದು. ಹಾಂ ಸರ್. ಈ ಥರ ಬ್ಯಾಕ್ಗ್ರೌಂಡ್ ಆಕ್ಟಿಂಗ್. ಇಲ್ಲ ಸರ್, ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರಿ. ಸೊ ಇನ್ನೂ ಬೇಕಿತ್ತು ಸರ್, ಇನ್ನೂ ಚೆನ್ನಾಗಿ ಮಾಡಿ, ಇನ್ನೂ ನೆಕ್ಸ್ಟ್ ಎಪಿಸೋಡಲ್ಲಿ ಚೆನ್ನಾಗಿ ಇದು ಮಾಡಿ. ಎಸ್ ಖಲೀಲ್ ಅವರೇ, ಎನರ್ಜಿ ಚೆನ್ನಾಗಿದೆ, ಬಾಡಿ ಲ್ಯಾಂಗ್ವೇಜು ಓಕೆ, ಬಟ್ ನಿಮ್ಮ ಮಾತಲ್ಲಿ ವೇರಿಯೇಷನ್ ಫ್ಲ್ಯಾಟ್ ಆಗಿತ್ತು, ವೇರಿಯೇಷನ್ ಇಲ್ಲ, ಆ ಭಾವನೆಗಳು ನಿಮ್ಮಲ್ಲಿ ತುಂಬ ಇಲ್ಲ, ಫೀಲಿಂಗು ಇನ್ನೂ ಬೇಕು, ನಮ್ಗೆ ಅನ್ನಿಸ್ಬೇಕಲ್ಲ ಅಯ್ಯೋ ಅಂತ. ನಮ್ಮ ಕಣ್ಣು ನಿಮ್ಮನ್ನು ಬಿಟ್ಟು ಬೇರೆ ಕಡೆ ಹರಿದಾಡಬಾರ್ದು, ಬಟ್ ಆ ಹರಿದಾಡೋ ಥರ ನೀವು ಮಾಡಿದ್ರಿ. ಬಟ್ ನೆಕ್ಸ್ಟಿಂದ ನಮ್ಮ ಕಣ್ಣು ನಿಮ್ಮನ್ನು ಬಿಟ್ಟು ಎಲ್ಲೂ ಅಲ್ಲಾಡಬಾರ್ದು, ಆ ಥರ ಆ್ಯಕ್ಟ್ ಮಾಡೋದು ನಿಮ್ಮ ಜವಾಬ್ದಾರಿ. ಮಹೇಶ್ ಸರ್ ನಿಮಗೆ ಹೇಗೆ ಅನಿಸ್ತು ಇವ್ರ ಪರ್ಫಾರ್ಮೆನ್ಸ್? ಖಲೀಲ್ ಅವರು ನಮಸ್ತೆ. ನಮಸ್ತೆ. ಚೆನ್ನಾಗಿ ಮಾಡಿದ್ರಿ. ನನಗೂ ಅದೇ ಅನಿಸ್ತು, ಫ್ಲ್ಯಾಟ್ ಅನಿಸ್ತು, ವೇರಿಯೇಷನ್ ಇರಲಿಲ್ಲ. ಈಗ ಹತ್ಕೊಂಡು ಮಾಡಿದ್ರಿ, ಮತ್ತು ಸ್ವಲ್ಪ ನಗು ಅಂದರೆ ಆ ವೇರಿಯೇಷನ್ ಎರಡೂ ಗೊತ್ತಾದ, ಒಂದೇ ಫ್ಲ್ಯಾಟ್ ಆಗಿತ್ತು. ಚೆನ್ನಾಗಿ ಮಾಡಿದ್ರಿ, ಒಳ್ಳೆ ಪ್ರಯತ್ನ. ಇನ್ನೂ ಚಾನ್ಸಸ್ ಇದೆ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರಯತ್ನ ಪಡಿ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಅಂತ ಕೇಳ್ತೀನಿ. ಆಲ್ ದ ಬೆಸ್ಟ್. ಇವಾಗ ಬರ್ತಾ ಇರೋ ಸ್ಪರ್ಧಿ ನಂಬರ್ 10 ಯಾರಪ್ಪ ಅಂತಂದ್ರೆ, ಸೊ ಲೆಟ್ಸ್ ವೆಲ್ಕಮ್ ಡಯಾನಾ ಮಂಡ್ಯ ಆನ್ ಸ್ಟೇಜ್. ಇನ್ನೂ ಮಿಣುಗುತ್ತಿವೆ ಈ ಆಳು ನಿಷ್ಕರುಣ ತಾರೆಗಳು. ಹಾಳಾಗಲಿ ನಿಮ್ಮ ಕಾಂತಿಯ ಕಣ್ಸಿಡಿದು ಹೊಡೆದು ಬೀಳಲಿ. ಏ ಚಂದ, ನಿನ್ನ ಪ್ರೇತ ಜೋತೆಯನ್ನೇಕೆ ಬೀರುತ್ತೆ? ನಿನ್ನನ್ನು ಕೊಲಗೈಯಲಾರಿಲ್ಲವೇ ಅಲ್ಲಿ ಆ ಸಪ್ತ ಸುಡುಗಾಡಿನಲ್ಲಿ? ಹೋತಾರೆ, ನಡೆ, ನುಗ್ಗು, ಚಂದ್ರನಿಗೆ ತಾಗು, ನೀವಿಬ್ಬರು ಚೂರಾಗಿ ಬೀಳುವಿರಿ. ಅದನ್ನು ನೋಡಿ ತಣಿಸುವೆನು ನಾನು. ರುದ್ರಾಂಬೆಲಜ ರಕ್ತಾಕ್ಷಿ ನಾನು ಯಮನಿಗೆ ಸಾಕ್ಷಿ. ಹೊನ್ನಯ್ಯ, ನನ್ನಿನಿಯನನ್ನು ಕೊಂದೆಯ? ನನ್ನಿನಿಯನನ್ನು ಕೊಂದೆಯ? ಓ ಶೂನ್ಯವೇ, ಓ ಶೂನ್ಯವೇ, ನನ್ನನ್ನು ಆವರಿಸಿದಂತೆ ಈ ವಿಶ್ವವನ್ನೇಕೆ ನುಂಗಿ ತೇಗದಿಯ ನೀನು? ಓ ಕಾಳರಾತ್ರಿ, ಬಾ ನನ್ನೊಡನೆ. ಓ ಬ್ರಹ್ಮಾಂಡವೇ, ಬಾ. ನನ್ನನ್ನು ಒನ್ನಯ್ಯ ಇರಿದಿರುವುದಕ್ಕೆ ನೀವೆಲ್ಲರೂ ಸಾಕ್ಷಿ, ನೀವೆಲ್ಲರೂ ಸಾಕ್ಷಿ. ನನ್ನ ಶೂನ್ಯವನ್ನು ತುಂಬಲಾರೆ. ಓ ಜಗದೀಶ್ವರನೇ, ಶೂನ್ಯತಮ ಶೂನ್ಯನೇ, ಬಾ, ನನ್ನ ಶೂನ್ಯವನ್ನು ನುಂಗು ಬಾ. ಇಲ್ಲ, ನಿಮ್ಮಿಂದ ಆಗಲ್ಲ, ಇಲ್ಲಿ ವಿಲಯವಿದೆ, ನೀವೆಲ್ಲರೂ ವಿಲೀನರಾಗುವಿರಿ, ನಿಮ್ಮಿಂದ ಆಗಲ್ಲ. ಹೊನ್ನಯ್ಯ,
ನಿನ್ನನ್ನು ಕೊಂದು ನಿನಿಯನಿಗೆ ತಿಲಾಂಜಲಿಯನ್ನೀವೆ. ನಿನ್ನ ರಕ್ತವ ಚೆಲ್ಲಿ ತಣಿಸುವೆನು ನಾನು. ರುದ್ರಾಂಬೆಲದ್ಯ ರಕ್ತಾಕ್ಷಿ ನಾನು ಯಮನಿಗೆ ಸಾಕ್ಷಿ. ವಾವ್, ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ರಿ. ಅಂಡ್ ಅದಕ್ಕೆ ಹೇಳೋದಲ್ವಾ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಸೊ ಫಸ್ಟ್ ನಾವು ನಮ್ಮ ಹೆಣ್ಮಗ್ಳನ್ನೇ ಕೇಳೋಣ. ಸೊ ಮಿಂಚು ಮ್ಯಾಮ್, ನಿಮಗೆ ಹೇಗೆ ಅನ್ನಿಸ್ತು? ಡಯಾನಾ, ನಿಮ್ಮ ಎನರ್ಜಿಗೆ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಿಮ್ಮ ವಾಯ್ಸ್ ಸಖತ್ತಾಗಿದೆ, ಸಖತ್ತಾಗಿ ಆ್ಯಕ್ಟ್ ಮಾಡಿದ್ರಿ. ಆ್ಯಂಡ್ ಮಾಡ್ಯುಲೇಷನ್ ಅಂತೂ ಅದ್ಭುತವಾಗಿ ಸಖತ್ತಾಗಿ ಮಾಡಿದ್ರಿ. ಆ್ಯಂಡ್ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ರಿ. ಹಾಗೆ ವೆಲ್ಕಮ್ ಟು ದ ಮಹಾನ್ ಕಿಲಾಡಿ ಟೀಮ್. ಥ್ಯಾಂಕ್ ಯು ಸೋ ಮಚ್. ಚಪ್ಪಾಳೆ. ಚೆನ್ನಾಗಿ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು ಸರ್. ಯಾವ ಊರು ಮೇಡಮ್ ನಿಮ್ಮದು? ಸರ್ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಡಿಂಕಶೆಟ್ಟಳ್ಳಿ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕಶೆಟ್ಟಳ್ಳಿ, ಡಿಂಕಶೆಟ್ಟಳ್ಳಿ. ಚಿನ್ಕುಳಿ ಹೋಬ್ಳಿ. ಥಿಯೇಟರ್ ಮಾಡಿದ್ದೀರಾ? ನೋ ಸರ್. ಯಾವ ನಾಟಕದಿದು? ಇದು ಕುವೆಂಪು ಅವರು ರಚಿಸಿರುವಂಥ ರಕ್ತಾಕ್ಷಿ ನಾಟಕದ ಸರ್. ರಕ್ತಾಕ್ಷಿ ನಾಟಕದ್ದು ಅದೇ ಚೆನ್ನಾಗಿ ಮಾಡಿದ್ರಿ ಮೇಡಮ್, ತುಂಬ ಚೆನ್ನಾಗಿತ್ತು. ಆಮೇಲೆ ವಾಯ್ಸ್ ಮಾಡ್ಯುಲೇಷನ್ ಆಗಿರ್ಬೋದು, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ತುಂಬ ಚೆನ್ನಾಗಿತ್ತು. ಅದನ್ನ ಆ ಪಾತ್ರನ ತುಂಬ ನಮಗೆ ಭಯ ಆಗ್ತಿತ್ತು, ಅಷ್ಟು ಚೆನ್ನಾಗಿ ಕ್ಯಾರಿ ಮಾಡಿದ್ದೀರಿ. ಸೊ ಒಳ್ಳೇದಾಗಲಿ ಮೇಡಮ್. ವೆಲ್ಕಮ್ ಟು ಮಹಾನ್ ಕಿಲಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಡಯಾನಾ ಅವರು ನಮಸ್ತೆ. ನಮಸ್ತೆ ಸರ್. ನಿಮಗೆ ಸ್ವಾಗತ ಸುಸ್ವಾಗತ. ಚೆನ್ನಾಗಿ ಮಾಡಿದ್ರಿ. ನಿಜ ಹೇಳ್ಬೇಕಂದ್ರೆ ವಾಯ್ಸ್ ಮಾಡ್ಯುಲೇಷನ್ ವೇರಿಯೇಷನ್ ಇತ್ತು. ವಾಯ್ಸು ಅಷ್ಟೇ, ಎಲ್ಲೆಲ್ಲಿ ನಿಮಗೆ ಏರಿಳಿತಾ ಇದೆಯಲ್ಲ, ಎಲ್ಲೆಲ್ಲಿ ನಿಮ್ಗೆ ಹೈ ಪಿಚ್ ಬೇಕು ಲೋ ಪಿಚ್ ಬೇಕು ಪಕ್ಕಾ ಬ್ಯಾಲೆನ್ಸ್ ಮಾಡಿದ್ರಿ. ವೆಲ್ ಡನ್, ತುಂಬ ಚೆನ್ನಾಗಿ ಮಾಡಿದ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನು ಮಾಡ್ಕೊಂಡಿದ್ದೀರಾ ನೀವು? ಸರ್ ನಾನು ಗೃಹಿಣಿ ಸರ್, ಮನೆ. ಗೃಹಿಣಿ. ಹೇಗನ್ನಿಸ್ತು ನಿಮಗೆ ಇಲ್ಲಿ ನಮ್ಮ ಮಹಾನ್ ಕಿಲಾಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ? ಸರ್ ಒಂದು ಕನಸು ಅಂತ ಎಲ್ರಿಗೂ ಇರೋ ಥರ ನನಗೂ ಒಂದು ಕನಸಿತ್ತು. ಅಂದರೆ ಹಳ್ಳೀಲಿ ಬೆಳೆದಿರೋದ್ರಿಂದ ನನಗೆ ಅವಕಾಶಗಳಿರಲಿಲ್ಲ. ಮನೆಯಲ್ಲಿ ನೋಡೋದೇ ಒಂಥರ ರಂಗಭೂಮಿ ನಾಟಕಗಳು, ಹಿಂಗೆ ಇಂಡಸ್ಟ್ರಿ ಅಂತಂದರೆ ಅವ್ರು ನೋಡೋ ರೀತಿಯೇ ಬೇರೆ ಇತ್ತು. ನನಗೇನಪ್ಪ ಅಂತಂದರೆ ಇಲ್ಲ LLB ಮಾಡಬೇಕು ಅನ್ನೋದಿತ್ತು, ಇಲ್ಲ ಈ ಇಂಡಸ್ಟ್ರಿಯಲ್ಲಿ ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಇತ್ತು ಸರ್. ಸೊ ನಾನು ಕಾಮಿಡಿ ಕಿಲಾಡಿಗಳಿಗೂ ಸುಧಾ ಆಡಿಷನ್ ಕೊಟ್ಟಿದ್ದೆ. ಅಲ್ಲಿ ಸೆಕೆಂಡ್ ರೌಂಡಿಗೆ ಸೆಲೆಕ್ಷನ್ ಆಗಿ ಅಲ್ಲಿಂದ ಡಿಸ್ಕ್ವಾಲಿಫೈ ಆದೆ. ಅದಾದಮೇಲೆ ಏನಾಯಿತು ಅಂತ ಅಂದರೆ ಹಿಂಗೆ ಲೈಫಲ್ಲಿ ಈಗ ಒಂದು ಗೌರವ ಸಿಗಬೇಕು ಅಂತಂದರೆ ಇಲ್ಲ ದುಡಿತಾ ಇರಬೇಕು ಸರ್. ಆ ದುಡಿಯೋಕ್ಕೆ ನನಗೆ ಹೊರ್ಗಡೆ ಹೋಗೋಕ್ಕೆ ಮಗು ಅನ್ನೋದು, ಈಗ ಮಗುನ ಬಿಟ್ಟು ಹೋಗೋರು ಇದ್ದಾರೆ, ಬಟ್ ಆದರೆ ಮಗುಗೆ ಯಾವ ಟೈಮಲ್ಲಿ ಯಾವ ಪ್ರೀತಿ ಸಿಗಬೇಕು ಅದನ್ನು ನಾನೇನು ಕೊಡಬೇಕು ಅನ್ನೋದಿತ್ತು. ಹಂಗಾಗಿ ನಾನು ಇವಾಗ ಎಲ್ರಿಗೂ ಸಮಸ್ಯೆ, ನನ್ನ ಫ್ಯಾಮಿಲಿಲೂ ತುಂಬ ಸಮಸ್ಯೆಗಳಿತ್ತು. ಯಾವುದನ್ನು ಮಾಡಬೇಕು ಯಾವುದನ್ನು ಬಿಡಬೇಕು ಅಂದಾಗ ಇದನ್ನು ನೋಡಿದೆ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಮಹಾನ್ ಕಿಲಾಡಿಗಳು ಅನ್ನೋ ವೇದಿಕೆದು ಕೇಳಲಿಕ್ಕೆ ತುಂಬ ಭಯಪಟ್ಟು ಗಾಬರಿಯಿಂದ ಕೇಳಿದೆ, ಕಳಿಸ್ತಾರೋ ಇಲ್ವೋ ಕಳಿಸಲ್ಲ ಅಂತಂದರೆ ಏನೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟಾರೋ ಆಡಿಷನ್ ಕೊಡೋಣ ಅಂತ ಅಂದ್ಕೊಂಡು. ಯಾಕೆಂದರೆ ಅವತ್ತು ಶಿವರಾತ್ರಿ ದಿನ ಇಲ್ಲಿ ಆಡಿಷನ್ ನಡೀತಿದ್ದಿದ್ದು. ಸೊ ವೇದಿಕೆ ಸಿಕ್ತು ಸರ್, ಅದು ನನಗೆ ಕನಸಾಗಿತ್ತು. ಸೊ ಸಿಕ್ಕಿದೆ ಸರ್, ಅದಕ್ಕೆ ನಾನು ಎಷ್ಟು ಹಾಕ್ಬೋದೋ ಅದಷ್ಟು ಹಾಕಿ ನಾನು ನನ್ನ ಸ್ಥಾನನ ಗುರುತಿಸ್ಕೊತೀನಿ ಸರ್. ಗೆಲ್ತೀನಿ ಅನ್ನೋ ನಂಬಿಕೆ ಇದೆ ಸರ್, ಗೆಲ್ಲಬೇಕು ಅನ್ನೋ ಆಟನೂ ಇದೆ ಸರ್. ನೀವು ಗೆಲ್ತೀರಾ ಅನ್ನೋ ನಂಬಿಕೆ ನಮಗೂ ಇದೆ. ಥ್ಯಾಂಕ್ ಯು ಮ್ಯಾಮ್. ನೀವು ಏನು ಗೊತ್ತಾ, ಈಗ ಹಳೆ ಶುರು ಹಚ್ಕೊಂಡ್ಬಿಟ್ರೆ ಎಲ್ಲ ಫೀಲ್ ಆಗೇ ಆಗ್ತೀವಿ. ಯಾಕೆ ಇವತ್ತು ಬಂದವ್ರಲ್ಲ ಅದೇ ಮಾಡ್ತಾವ್ರೆ ಬ್ರೋ ಎಲ್ಲ. ಸರ್ ಅಳ್ಳಿಲ್ಲ. ಹೌದು ಸರ್, ವೇದಿಕೆ ಸಿಕ್ಕಿರೋ ಕ್ಯಾರೆಕ್ಟರ್ ಅಳೋದೇ ಅಲ್ಲ, ಅದು ಅಳ್ಸೋ ಕ್ಯಾರೆಕ್ಟರ್ ಅದು. ಡಯಾನಾ, ಲವ್ ಯು ಟು ಮ್ಯಾಮ್. ಒಳ್ಳೇದಾಗಲಿ ಡಯಾನಾ ಅವರು. ನಿಮಗೆ ಇದು ನಮ್ಮ ಹೆಣ್ಮಕ್ಳು ಸ್ಪೋರ್ಟಿವ್ನೆಸ್ ಅಂದರೆ ಅದಕ್ಕೆ ಹೇಳೋದು ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ. ರಿಯಾಲಿಟಿ ಸರ್. ಆಲ್ ದ ವೆರಿ ಬೆಸ್ಟ್. ಸೊ ಇವಾಗ ನಮ್ಮ ಡಯಾನಾ ಅವ್ರು ಬಂದ್ಬಿಟ್ಟು ಹೆಣ್ಮಕ್ಳೇ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡೋಗಿದ್ದಾರೆ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಯಾರು ಅಂತ ನೋಡ್ಬೇಕಲ್ಲ. ಸೊ ಲೆಟ್ಸ್ ವೆಲ್ಕಮ್ ಕಂಟೆಸ್ಟೆಂಟ್ 11 ಮಧು ಶ್ರೀರಾಮ್ಪುರ, ಬೆಂಗಳೂರು. ಕಡಿ ಪಕ್ಕಡಿ ಜಿಮ್ಮ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡಾಯ. ಯಾಕೆ ಅಂತ ಕೇಳಲ್ವಾ? ಯಾಕೋ ನಾನು ಹೇಳ್ತೀನಿ ಬಿಡಿ ಮೇಡಮ್. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 70 ವರ್ಷ ಆಯಿತು, ಆದರೆ ನನಗಿನ್ನೂ ಸ್ವತಂತ್ರ ಸಿಕ್ಕಿಲ್ಲ.
ಯಾಕೆ ಹೇಳಿ? ಯಾಕೆ ಅಂದ್ರೆ ನನಗೆ ಮದುವೆ ಆಗಿದೆ ಅದಕ್ಕೆ. ಈಗ ಸೀದಾ ಫ್ಲಾಶ್ ಬ್ಯಾಕ್ ಹೋಗ್ತೀನಿ. ಆಗ ಇನ್ನು ಚಿರ ಯುವಕ, ಮದುವೆ ಆಗಿರ್ಲಿಲ್ಲ. ಸೀದಾ ಫ್ರೆಂಡ್ ಮದುವೆಗೆ ಹೋದೆ. ಅಲ್ಲಿ ಕಂಡ ಕಡೆ ಎಲ್ಲ ಕನ್ಯಾಮಣಿಗಳು, ಒಬ್ಳು ಮಾತ್ರ ನಿಮ್ ತರನೇ ನೀನಿನ ಕಣ್ಣವಳು. ಅವಳು ನಡೆದು ಬಂದರೆ ಹುಣ್ಣಿಮೆಯ ಬೆಳದಿಂಗಳು. ಪ್ರೀತಿಸೋಣ ಅಂದ್ರೆ ಅವಳೇ ಮದುಮಗಳು ಅಂತ ಗೊತ್ತಾದ್ಮೇಲೆ ಪೀಸ್ ಈ ಅಂಜದ ಗಂಡ್ಗೆ ಒಂದ್ ಸತಿ ಸುಲೋಚನೂ ಸಿಗ್ಲಿಲ್ಲ ಅಂತ ಸೀದಾ ವಾಪಸ್ ಹೋದೆ. ಏನೇ ಹೇಳಿ ಸರ್, ಈ ಹೆಂಗಸ್ರು ಮನೆ ಹತ್ರ ಮಾತ್ರ ಮನೆ ಮಾಡಬಾರ್ದು, ಅಂಟಿದಿರ ಮನೆ ಹತ್ರ ಎಸ್ಪೆಷಲಿ. ಯಾಕೆ ಹೇಳಿ? ಗಂಡಂದ್ರೆ ಇರ್ತಾರ್ರಿ ಸರ್. ಅದಕ್ಕೆ ಇವತ್ತು ಬೆಳಿಗ್ಗೆ ಪಕ್ಕದ ಮನೆಯೊಳ ಹತ್ರ ಜಗಳ ಆಗೋಯ್ತು. ಏನ್ ವಿಷಯವಾಗಿ? ನೀರಿನ ವಿಷಯವಾಗಿ. ಏನ್ ಹೇಳಿದ್ಲು ಗೊತ್ತಾ? ದಮ್ಮಿದ್ರು ಒಬ್ನೇ ಬಂದು ನೋಡು ಅಂದ್ಲು. ನಾನು ಬೆಳಿಗ್ಗೆಯಿಂದ ತಲೆ ಕೆಡ್ಸ್ಕೊಂಡಿದ್ದೀನಿ. ಏನ್ ಬೈದೋದ್ಲಾ ಇಲ್ಲ ಆಫರ್ ಕೊಟ್ಟೋದ್ಲಾ ಅಂತ. ಏನ್ ಹಿಂಗ್ಸಪ್ಪ, ಸಿಂಗಲ್ ಮೀನಿಂಗಲ್ಲಿ ಮಾತಾಡ್ತಾರೋ ಡಬಲ್ ಮೀನಿಂಗಲ್ಲಿ ಮಾತಾಡ್ತಾರೋ ಗೊತ್ತೇ ಆಗೋದಿಲ್ಲ. 10 ವರ್ಷದ ಹಿಂದೆ ಹೇಳ್ತಿದ್ರು, ವಿದ್ಯೆ ಕಲಿತ ನಾರಿ ದೇಶಕ್ಕೆ ದಾರಿ. ಏನ್ ಹೇಳಿ? ವಿದ್ಯೆ ಕಲಿತ ನಾರಿ ದೇಶಕ್ಕೆ ದಾರಿ. ಆದ್ರೆ ಈಗ ವಿದ್ಯೆ ಕಲಿಯುವ ನಾರಿ ಲವ್ವರ್ ಜೊತೆ ಪರಾರಿ. ನಾವು ಲವ್ ಮಾಡೋದಪ್ಪ, ಪರಾರಿ ಆಗ್ಲಿಲ್ಲ. ಯಾಕೆ ಹೇಳಿ? ನಮ್ಮ ಹುಡುಗಿ ಸೂಪರ್ ಆಗೋಳೆ. ಆಗಾಗ ನಗ್ತಾಳೆ, ಮಾತಾಡ್ತಾಳೆ. ಬಡ್ಡಿ ಮಗ ತಮ್ಮನೆ ಸರಿ ಇಲ್ಲ, ಯಾವಾಗಲೂ ಅಣ್ಣ ಅಣ್ಣ ಅಂತ ಕರೀತಾನೆ. ಆದ್ರೆ ನಮ್ಮ ಹುಡುಗಿ ನನಗೆ ಅಂತಾನೆ ಪೆಸಲ್ಲ ಕವನ ಬರ್ತಾವಳೆ. ಏನ್ ಗೊತ್ತಾ? ಫೋನ್ ಮಾಡಬೇಡ ಡಿಯರ್, ಮಮ್ಮಿ ಇರ್ತಾರೆ ನಿಯರ್, ಮಾತಾಡಕ್ಕಾಗಲ್ಲ ಕ್ಲಿಯರ್, ವಿಷಯ ಗೊತ್ತಾದ್ರೆ ಫಿಯರ್. ಅದಕ್ಕೆ ಮೆಸೇಜ್ ಮಾಡೋ ಡಿಯರ್, ನಿನ್ ಜೊತೆ ಇರ್ತೀನಿ ಫಾರ್ ಎವರ್. ಅಂತೂ ಇಂತೂ ಪ್ರೀತಿ ಹುಡುಗಿ ಜೊತೆನೆ ಮದುವೆ ಆಯ್ತು. ಬದುಕು ಈಗ ಸುಲಭ ಅನ್ಕೊಂಡಿದ್ದೆ, ಆದ್ರೆ ಬದುಕು ಸುಲಭ ಶೌಚಾಲಯ ಆಗುತ್ತೆ ಅನ್ಕೊಂಡಿರ್ಲಿಲ್ಲ ಅಪ್ಪಾಜಿ. ಮದುವೆಗೆ ಮುಂಚೆ ತುಟಿಕ್ ಪಿಟಿಕ್ ಅಂತಿರ್ಲಿಲ್ಲ, ಈಗ ತುಟಿನ ಪಿಟಿಲ್ ಮಾಡ್ಕೊಂಡವಳೆ ನನ್ನನ್ನು ಕಂಟ್ರೋಲ್ ಮಾಡಕ್ಕೆ. ಮೊನ್ನೆ ಏನ್ ಕೇಳಿದ್ಲು ಗೊತ್ತಾ ಪಕ್ಕದ ಮನೆಯವಳು ನನ್ನ ಹೆಂಡತಿಗೆ? ಏನ್ರಿ ಪಂಕಜ್ ಅವರೇ, ಬಟ್ಟೆ ಇಷ್ಟೊಂದು ಪಳ ಅಂತ ಹೊಳಿತಾ ಇದ್ದೆ, ಏನು ಟೈಡ್ ಯೂಸ್ ಮಾಡಿದ್ರು ಇಲ್ಲ ಏರಿಯಲ್ ಯೂಸ್ ಮಾಡಿದ್ರು ಅಂತ ಕೇಳಿದ್ಲು. ಅದಕ್ಕೆ ನನ್ನ ಹೆಂಡತಿ ನನ್ಲು ಗೊತ್ತಾ? ಏನಿಲ್ಲ ರೀ, ನನ್ನ ಗಂಡನ್ ಯೂಸ್ ಮಾಡ್ರೆ. ಮದುವೆ ಆದ್ಮೇಲೆ ನಾವು ಹತ್ರ ಗಂಡಸ್ರು ಮನೆ ಕೆಲಸದವ್ರಾಗ್ಬಿಡ್ತೀವಿ. ಅದಕ್ಕೆ ರೀ ದೊಡ್ಡವ್ರು ಹೇಳಿರೋದು, ಮದುವೆಗೆ ಮುಂಚೆ ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಅದೇ ಮದುವೆ ಹೊಸದ್ರಲ್ಲಿ ಮದುವೆಯ ಈ ಬಂದ ಹೊಸ ರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ. ಅದೇ ಮದುವೆಯಾಗಿ ಕೆಲವೇ ವರ್ಷಕ್ಕೆ ಮಹೇಶ್ ಸಾರ್, ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಹೆಂಡತಿಗೆ ಕೈಯ ಮುಗಿಬೇಕಾ, ಹೆಂಡತಿಗೆ ಹೊಟ್ಟೆ ತರು ಇರಬೇಕಾ. ಅದೇ ಮದುವೆಯಾಗಿ 15 ವರ್ಷ ಅಂದ್ರೆ ಪ್ರೆಸೆಂಟ್ ಸಿಚುಯೇಷನ್ನು. ಯಾರೋ ಯಾರೋ ಗೀಚಿ ಹೋದ ಹಾಳು ಬರ. ಅದಕ್ಕೆ ನಾನು ಹೇಳಿದ್ದು ನನಗಿನ್ನೂ ಸ್ವತಂತ್ರ ಸಿಕ್ಕಿಲ್ಲ ಅಂತ. ಐನೋ ನಿಮಗೂ ಸ್ವತಂತ್ರ ಇಲ್ಲ ಅಂತ ಗೊತ್ತು, ಯಾಕೆಳೆ ಮದುವೆ ಆಗಿದೆ ನಿಮಗೆ. ಅದಕ್ಕೆ ನೀವ್ ಹೇಳ್ಕತ್ತಾ ಇಲ್ಲ, ನಾನು ಹೇಳ್ಕತ್ತಾ ಇದ್ದೀನಿ. ಪಾತ್ರೆ ಶಬ್ದ ಬರ್ತೈತೆ, ವಾಷಿಂಗ್ ಹೋಗ್ಬೇಕು, ಬರ್ಲಾ? ವಾವ್, ನಿಮ್ಮ ಎನರ್ಜಿನ ಮೆಚ್ಚಲೇಬೇಕು. ಆದ್ರೆ ಒಂದ್ ವಿಷಯ, ನಾವ್ ಯಾವ ಹೆಣ್ಮಕ್ಳು ಆ ಥರ ಗಂಡನ್ನ ಅಷ್ಟೊಂದೆಲ್ಲ ಯೂಸ್ ಮಾಡ್ಕೊಳ್ಳಲ್ಲ ಅಲ್ವಾ ಮಿಂಚು ಮ್ಯಾಮ್? ಎಕ್ಸ್ಪೀರಿಯನ್ಸ್ ಇರೋ ಥರ ಹೇಳ್ತಾಳೆ, ಯಾರು ಯೂಸ್ ಮಾಡ್ಕೊಳಲ್ಲ. ಓ ನಿಮ್ಮ ಅಮ್ಮ ಹೇಳ್ತಾ ಇದ್ಯಾ? ಆಕ್ಚುಲಿ ನಮ್ಮ ಅಮ್ಮನೂ ನಮ್ಮ ಅಪ್ಪನ ತುಂಬಾ ಪ್ರೀತಿ ಮಾಡ್ತಾರೆ. ಭ್ರಮೆ ಗೊತ್ತು ಗೊತ್ತು, ನಂಗೂ ಪ್ರವೀಣ್ಗೂ ಜಾಸ್ತಿನೇ ಗೊತ್ತು. ಎನರ್ಜಿ ಲೆವೆಲ್ ಅಂತೂ ಸಖತ್ತಾಗಿತ್ತು, ವಾಯ್ಸ್ ಮಾಡ್ಯುಲೇಷನ್ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದೆ ಪರ್ಫಾರ್ಮೆನ್ಸು. ಆ್ಯಂಡ್ ವೆಲ್ಕಮ್ ಟು ದ ಮಹಾನ್ ಕಿಲಾಡಿ. ಥ್ಯಾಂಕ್ ಯು ಮಧು ಅವರೇ, ಸರ್. ತುಂಬ
ತುಂಬ ಚೆನ್ನಾಗಿ ಮಾಡಿದ್ರಿ. ನಿಮ್ಮದು ಕೆಲವೊಂದು ಭಾಗದಲ್ಲಿ ನನಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜು ಮತ್ತು ವಾಯ್ಸ್ ಮಾಡ್ಯುಲೇಷನ್ ನಂಗೆ ರಂಗಾಯಣರಿಗೂ ಸರ್ ನೋಡ್ದಂಗೆ ಅನಿಸ್ತಾ ಇತ್ತು. ನಂಗೆ ಅನಿಸಿದೆ ಆ ಥರ. ಮತ್ತು ಕೆಲವೊಂದು ಸಲ ನೀವು ನಮ್ಮ ದೊಡ್ಡ ನಟರದು ಅಣ್ಣ ಅವ್ರದ್ದೆಲ್ಲ ವಾಯ್ಸ್ ಟ್ರೈ ಮಾಡಿದ್ರಿ, ತುಂಬ ಚೆನ್ನಾಗಿ ಮಾಡಿದ್ರಿ. ಕಂಗ್ರಾಟ್ಸ್. ಮಿಮಿಕ್ರಿ ಎಲ್ಲ ಮಾಡ್ತೀರಾ ಮದು? ಅದು ಸ್ವಲ್ಪ ಸ್ವಲ್ಪ ಬರುತ್ತೆ, ಕಲಿತಾ ಇದ್ದೀನಿ. ಅದು ನಿಮ್ಮಂಥ ದೊಡ್ಡವ್ರನ್ನ ನೋಡಿ ನೋಡಿ ಕಲಿತಾ ಇದ್ದೀನಿ. ನನಗೆ ಬರಲ್ಲ. ಶಿವನಿ ಸಿಂಬುಲಿಂಗ ನಮಸ್ಕಾರ ಕನ್ನಡ, ನಮಸ್ಕಾರ ಕನ್ನಡಕ, ಅಖಿಲ ಕರ್ನಾಟಕ ಪುಟ್ಟಕೋಸಿ ಸಂಘದ ಯುವಕರ ಅಧ್ಯಕ್ಷ ನಾನೇ ಕಂಡ. ನೋಡ ಎಲ್ಲೇರೋ ಹೆಂಗೇರೋ ಯಾವತ್ತೋ ಮಂಡ್ಯದವನಾಗಿರೋ ಕಾವೇರಿ ಯಾವತ್ತು ನಮ್ದೇನೆ. ಪ್ರೆಸೆಂಟ್ ಏನು ಕೆಲಸ ಮಾಡ್ತಿದ್ದೀರಿ ಸರ್? ಪ್ರೆಸೆಂಟು ನಾನೊಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಸಿನಿಮಾ ಶೂಟಿಂಗ್ ಅಥವಾ ಥಿಯೇಟ್ರ್ ಡ್ರಾಮಾ ಅಂತ ಬಂದಾಗ ರಜಾ ಕೊಡಲ್ಲ. ಹಾಗಾಗಿ ಈಗ ಸ್ವಿಗ್ಗಿ ಝೊಮ್ಯಾಟೊ ಮಾಡ್ಕೊಂಡು ರ್ಯಾಪಿಡೋ ಮಾಡ್ಕೊಂಡು ಜೊತೆಗೆ ಇದಕ್ಕೆ ಅಂತಲೇ ಟೈಮ್ ಕೊಟ್ಟಿದ್ದೀನಿ ಜಾಸ್ತಿ. ಈಗ ಸ್ವಿಗ್ಗಿ ಝೊಮ್ಯಾಟೊ ಅಂದರೆ ಡೈಲಿ ಹೋಗ್ತಾ ಇರ್ತೀರಾ? ಹಾಂ, ಡೈಲಿ ಹೋಗ್ತಾ. ಡೈಲಿ. ಓಕೆ. ಅಪ್ಪ ಅಮ್ಮ? ಅಪ್ಪ ಕೂಲಿ ಮಾಡ್ತಾರೆ, ಅಮ್ಮ ಅಂಗನವಾಡಿ ಟೀಚರು ಇದ್ದೀವಿ. ಮತ್ತು ನಮ್ಮನೇಲಿ ತುಂಬ ಪ್ರೆಷರ್, ಇದಕ್ಕೆಲ್ಲ ಜಾಸ್ತಿ ಪ್ರೋತ್ಸಾಹ ನೀಡಲ್ಲ. ಬಟ್ ನಮ್ಮ ಅಮ್ಮ ನನ್ನ ತಂಗಿ ಇದಕ್ಕೆ ಜಾಸ್ತಿ ಪ್ರೋತ್ಸಾಹ ನೀಡ್ತಾರೆ. ಬಟ್ ಅವ್ರು ಹೇಳೋದು ಒಂದೇ, ಸೈಡಲ್ಲಿ ಕೆಲಸ ಮಾಡ್ಕೋ, ಜೊತೆಗೆ ಇದನ್ನು ಮಾಡ್ಕೋ. ಬರೀ ಇದನ್ನೇ ಮಾಡೋಕ್ಕೆ ಹೋದರೆ ಅದು ನಿಮಗೆ ಓದಿದ್ದಕ್ಕೂ ವೇಸ್ಟ್ ಆಗುತ್ತೆ. ಇಷ್ಟೊಂದಿಲ್ಲ, ಡಿಗ್ರಿ ನಾನು ಮಾಡಿ ಡಬಲ್ ಡಿಗ್ರಿ ಮಾಡ್ಕೊಂಡಿದ್ದೀನಿ. ಬಟ್ ಆದರೂ ನಾನು ರ್ಯಾಪಿಡೋ ಮಾಡ್ತಾಯಿದ್ದೀನಿ ಇವತ್ತಿಗೂ. ಬಿಕಾಸ್ ಈ ಪ್ಲೇಸ್ ಮತ್ತೆ ನನಗೆ ಸಿಗಲ್ಲ, ಮತ್ತು ಈ ಥರ ಚಾನ್ಸ್ ಯಾವಾಗಲೂ ಸಿಗಲ್ಲ. ಹಾಗಾಗಿ ಇದನ್ನೇ ಜಾಸ್ತಿ ಆರಿಸ್ಕೊಂಡಿದ್ದೀನಿ. ಇದರಲ್ಲೇ ನಾನು ನನ್ನನ್ನು ಗುರುತಿಸ್ಕೋಬೇಕು ಅಂತ ನನ್ನ ಆಸೆ. ಒಳ್ಳೇದಾಗಲಿ ಮಧು ಅವರೇ, ಒಳ್ಳೇದಾಗಲಿ. ಸೊ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಆಮೇಲೆ ನೀವು ಡಬಲ್ ಡಿಗ್ರಿ ಮಾಡಿದ್ದೀರ ಪಾಪ, ಡಬಲ್ ಡಿಗ್ರಿ ಮಾಡ್ಬಿಟ್ಟು ರ್ಯಾಪಿಡ್ ಓಡಿಸಿದ್ದೀರಾ. ಯಾವ ಕೆಲಸನೂ ಚಿಕ್ಕದಲ್ಲ ಆ್ಯಕ್ಚುಲಿ. ಈಗ ರ್ಯಾಪಿಡೋ ರೆಮೋಟೋ ಏನೋ ಮಾಡಿದ್ರು, ಈಗ ₹100 ಬೇಕು ಅಂದರೆ ಯಾವನೂ ಕೊಡಲ್ಲ. ಒಂದ್ಸಲಿ ಕೊಡ್ತಾನೆ, 2 ಸಲ ಕೊಡ್ತಾನೆ, 3 ಸಲ ಹೋಗಲ್ಲ ಅಂತಾನೆ. ನಮ್ಮ ಶ್ರಮ, ನಮ್ಮ ಬೆವರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಇವಾಗ ಬರ್ತಾರ ಸ್ಪರ್ಧೆಯ ನಂಬರ್ 12. ಜೋರಾದ ಚಪ್ಪಳಗಳಿಂದ ಸ್ವಾಗತಿಸೋಣ ನಿಶಾ ಬೆಂಗಳೂರು ಆನ್ ಸ್ಟೇಜ್. ಹಾಯ್, ಓ ಮೈ ಗಾಡ್, ಸೀನಿಯರ್ಸ್ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೂಪರ್. ಮಹೇಶ್ ಸರ್, ನಾನು ಅವಾಗಿನ ನೋಡ್ತಾನೆ ಇದ್ದೀನಿ. ಪತ್ರ ಬಂದಿಲ್ಲ ಅಂತ ಹೇಳ್ತಾನೆ ಇದ್ದೀರಾ. ಪತ್ರ ಬಂದಿದೆ ನೋಡೋ ಅಣ್ಣ ಅನ್ಕೊಂಬೇಕು. ಪತ್ರ ಬಂದಿದೆ ನೋಡೋ ಅಣ್ಣ ಅಂತ ಹೇಳ್ತಾನೆ ಇದ್ದೀರಾ. ನಾನು ಸೈಡ್ ಫಿಂಗರ್ ನೋಡ್ತಾನೆ ಇದ್ದೆ, ಬಂದೇ ಇಲ್ಲ ಸರ್. ಬಂದಿಲ್ಲ, ಈಗ ಬಂದ. ನಿಂಚು ಮೇಡಮ್, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಈ ಮಹಾನ್ ಕಿಲಾಡಿಗೆ ಒಬ್ಳು ಕಿಲ್ಲೇಡಿ ಬೇಕಲ್ವಾ, ಅದಕ್ಕೆ ಬಂದಿದ್ದೀನಿ. ಪ್ರವೀಣ್ ಸರ್, ನಮ್ ಲೈಫ್ ಒಂಥರ ಎಕ್ಸಾಮ್ ಪೇಪರ್ ಇದ್ದಂಗೆ. ಕ್ವಶನ್ ಮಾತ್ರ ಗೊತ್ತಿಲ್ಲ, ಆನ್ಸರ್ ಮಾತ್ರ ಅವನಜ್ಜಿ ಬೇರೆ ಬೇರೆ ಲೆವೆಲ್ ಎಲ್ಲ ಇರುತ್ತೆ. ಯಾಕೆ ಹೇಳಿ? ನಾವೇನು ಎಕ್ಸಾಮ್ ಓದೇ ಇರಲ್ವಲ್ಲ. ಎಕ್ಸಾಮು ಕ್ವಶನ್ ಪೇಪರ್ ಅಂದಿದ ತಕ್ಷಣ ನನ್ಗೊಂದು ನೆನಪಾಯ್ತು, ನಮ್ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನಮ್ ಟೀಚರು ನೀನೇನಾದ್ರೂ ಮಾಡಿ ಬೆಳಿಬೇಕು ಅಂದ್ರು. ನಾನು ಅದನ್ನೇ ಸೀರಿಯಸ್ ಆಗಿ ತಗೊಂಡು ವೈಫ್ ಸರ್ ಇವನ್ ಫಾಲೋ ಮಾಡಿದೆ. ಯಾಕೆ ಹೇಳಿ? ಹೌದು ಸರ್, ಬೆಳಿಬೇಕು ಅಂತ. ಹಾಗೆ ಇಲ್ಲ ಸರ್, ರೋಡಲ್ಲಿ ಹೋಗೋರೆಲ್ಲ ನನ್ನ ಕುಳ್ಳಿ 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 ಅಂತ ಚುಡಾಯಿಸ್ತಾರೆ ಸರ್. ಇದು ತಗೊಂಡಾಗ ನಮ್ಮ ಅಮ್ಮನ ಹತ್ರ ಹೇಳಿದ್ರೆ, ನೀನೆಲ್ಲಿ ಕುಳ್ಳಿದ್ದಿ, ನೀನು ಇಷ್ಟು ಎತ್ತರವಾಗಿದ್ದಿ, ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ ಅಂತ ಹೇಳಿದ್ರು ಮೇಡಮ್. ಇದೆಲ್ಲ ಹೋಗ್ಲಿ ಬಿಡಿ. ನಿಂಚು ಮೇಡಮ್, ಹೆಣ್ಮಕ್ಳಂದ್ರೆ ನಿಮ್ ತರ ಸೀರೆ ಉಟ್ಕೊಂಡು ಕೈ ತುಂಬಾ ಬಳೆ ಹಾಕೊಂಡು ತುಳಸಿ ಕಟ್ಟೆನ ಗಿರ 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 ಅಂತ ಸುತ್ತೀನಿ ಅನ್ಕೊಂಡ್ರಾ? ಹೌದು ಅಲ್ವಾ? ನೋವೇ ಚಾನ್ಸೇ ಇಲ್ಲ. ಅಯ್ಯೋ, ನೆಕ್ಸ್ಟ್ ಎಲ್ಲ ಬರ್ತೋಯ್ತು ಸರ್. ನೈಟು ಬಾದಾಮಿ ನೆನ್ಸಿಕ್ಕಿದೆ, ಬೆಳಗ್ಗೆ ತಿಂದ್ರೆ ನೆಟ್ ಬರುತ್ತೆ ಅಂತ. ಬಾದಾಮಿ ಎಲ್ಲಿ ನೆನ್ಸಿಕ್ಕಿದ್ದೀನಿ ಅಂದ್ರೆ ಬೆಳಗ್ಗೆ ಮಕ್ಕೊಂಡಿದ್ದೀನಿ. ಪ್ರವೀಣ್ ಸರ್, ನಾನ್ ರೀಲ್ಸ್ ಮಾಡೋದ್ ನೋಡಿ ನಮ್ಮ ಮನೆ ಅಕ್ಕ ಪಕ್ಕದಲ್ಲಿರೋರಿಲ್ಲ ಏನ್ ಹೇಳ್ತಾರೆ ಗೊತ್ತಾ ಮೇಡಮ್? ಏನ್ ಹೇಳ್ತಾರೆ? ಅಯ್ಯೋ 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 ಅಯ್ಯೋ, ನಿನ್ ಮಾರಿ ನೋಡ್ತಿದ್ರ ಹಂಗ ಅವಸರು ಮ್ಯಾಕ್ ಹೋಗಿ ಕೆಳಗ್ ಬಂದಂಗ ಆಗ್ತೈತಿ. ನೀನೋ ನಿನ್ ಮಾರಿಯೋ ನಿನ್ ಅರ್ಬಿಯೋ ನೋಡ್ತಿದ್ರ
ಹುಟ್ಟಿದ 3 ದಿನ ಆದ್ರೂ ಹೇಳಕ್ ಬರವಲ್ದು. ಹೆಣ್ ಮಕ್ಳಂದ್ರೆ ಹೆಂಗಿರ್ಬೇಕು ಗೊತ್ತಾವೆ? ನನ್ ಮಗಳು ನೋಡ್ ಕಲಿವೆ. ಅಕ್ಕಿ ಮುಂಚಾನೆ ಬೇಗೆತ್ತು ಜೋಳದ ರೊಟ್ಟಿ ತಿಂದು ಅರ್ಬಿ ರೊಟ್ಟಿ ತಿಂದು ಸ್ಯಾರಿ ಉಟ್ಕೊಂಡು ಆದ್ಯ ಬಂದಂದ್ರ ಆದಿ ಮಂದಿ ಎಲ್ಲ ಕೈ ಮುಕ್ತು ಶರ್ ಮಾಡ್ತಾಳೆ ಅಂತ ಹೇಳ್ತಾರೆ ಸರ್. ಇದೆಲ್ಲ ಹೋಗ್ಲಿ ಬಿಡಿ, ನಮ್ಮ ಮನೆ ಮುಂದೆ ಒಂದ್ ಅಜ್ಜಿ ಇದಾರೆ ಸರ್. ಅವ್ರೇನ್ ಹೇಳ್ತಾರ ಗೊತ್ತಾ? ಅಯ್ಯೋ 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 ಪ್ಯಾಸನ್ ಮುಂಡೆವು 3 ಹೊತ್ತು ಫೋನು 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 ಅಂತ ಫೋನ್ನಾಗ ಅದೇನೋ ಮಾಡ್ತಾರಂತಲ್ಲ ಮಹೇಶ್ ಸರ್. ಏನದು? ರೈಲು ರೈಲು ಅಯ್ಯೋ ರೈಲಲ್ಲ, ಅದೇ ಕಣ್ಮಗ, ಅದೇ 3 ಹೊತ್ತು ರೀಲ್ಸು 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 ಅಂತ ಮಾಡ್ತಿರ್ತಾವೆ. ಪ್ಯಾಸನ್ ಮುಂಡೆವು ಏನ್ ಪುಟ್ರಂಗಣ ಅಂತ ಹೇಳ್ತಾರೆ ಸರ್. ಅಯ್ಯೋ ಇದು ನನ್ ಪರಿಸ್ಥಿತಿ. ನಂತರ ಮಾಡರ್ನ್ ಆಗಿ ರೀಲ್ಸ್ ಮಾಡಕ್ ಬರಲ್ಲ ಅಂತ ಅವ್ರು ಹೊಟ್ಟೆ ಅವ್ರಿನ, ಇಲ್ಲಾಂದ್ರೆ ನಂತರ ಸೆಕ್ಸಿ ಆಗಿಲ್ಲ ಅಂತ ಹೊಟ್ಟೆ ಅವ್ರಿನೋ. ಏನಂದೆ ಇನ್ನೊಂದ್ಸಲ ಹೇಳ. ನಂತರ ಸೆಕ್ಸಿ ಆಗಿಲ್ಲ ಅಂತ ನಾನಿನ್ ಬರ್ಲಾ? ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ವಾವ್, ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ನೀವು. ಅಂಡ್ ವಿಂಚು ಮ್ಯಾಮ್ ಕೂಡ ತುಂಬಾ ಚೆನ್ನಾಗಿ ರೀಲ್ಸ್ ಮಾಡ್ತಾರಲ್ವಾ ಮ್ಯಾಮ್? ನಿಮಗೆ ಅನ್ಸುತ್ತೆ ಈ ರೀಲ್ಸ್ ರೆಡಿ ಪರ್ಫಾರ್ಮೆನ್ಸ್? ನನಗೆ ಡೈಲಾಗ್ನ ತಗೊಬಂದು ಒಪ್ಪಿಸೋದು ಉತ್ತರ ಅನ್ನಿಸ್ತು. ಬಟ್ ಇನ್ನ ತುಂಬಾ ಗಾಬರಿ ಆಗಿದೆ ಅಂತ ಅನ್ನಿಸ್ತು. ಹೌದಾ? ಬೇಕು ಇನ್ನ ತುಂಬಾ ಪ್ರಿಪೇರ್ ಆಗ್ಬೇಕು. ಅದೆಲ್ಲ ಪ್ಲೀಸ್ ನಿಜ ಬಲವಂತವಾಗಿ ನಾವೇ ನಿಮಗೆ ಸ್ಟೇಜ್ ಮೇಲೆ ಕಳ್ಬಿಟ್ಟು ಒಪ್ಸೋನಾಗಿತ್ತು. ಟ್ರೈ ಮಾಡಿ. ಆಲ್ ದ ಬೆಸ್ಟ್. ನೆಕ್ಸ್ಟ್ ಟೈಮ್ ಇನ್ನೂ ಬೆಟರ್ ಆಗಿ ಪರ್ಫಾರ್ಮ್ ಮಾಡಿ ಅಂತ ಕೇಳ್ಕೊತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವಾಗ ಬರ್ತಾ ಇರುವ ಸ್ಪರ್ಧೆಯ ನಂಬರು 13. ಸೊ ಲೆಟ್ಸ್ ವೆಲ್ಕಮ್ ಜಾನು ರಾಯಚೂರ್ ಆನ್ ಸ್ಟೇಜ್. ಜೀವನ ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಸರ್ ಸಾಂಗ್ ಎಲ್ಲ ಮುಗ್ದೋಗ್ಬಿಡ್ತು ಸರ್. ಹಲೋ ಮಿಂಚು ಮೇಡಮ್. ಹಾಯ್ ಮಹೇಶ್ ಸರ್. ಹಲೋ ಪ್ರವೀಣ್ ಸರ್. ಅವ್ರ ಹೆಂಡತಿ ಹೊಡಿತಾರೆ ಕಣೆ. ನಾನು ಮಹೇಶ್ ಸರ್ಗೆ ಹಾಯ್ ಹೇಳ್ಬಾರ್ದು, ಪ್ರವೀಣ್ ಸರ್ ನಮಸ್ತೆ ಹೇಳ್ಬಾರ್ದು, ಏನೋ ಮಾಡ್ಬೇಕು ನಾನು? ನೀನೇನಾದ್ರೂ ಮಾಡು, ಕ್ಯಾಮ್ರಾಗ ಏನ್ ಜೊತೆ ಮಾಡು. ನೀನ್ ಇಲ್ಲಿ ಯಾಕೆ ಬಂದಿದ್ದೆ ಹೇಳ? ಮರ್ತೇ ಹೋಗ್ಬಿಟ್ಟಿದೆ ನೇಸ್ಕೊಳಕ್ಕೆ. ಜೀವನ ಟಾನಿಕ್ ಗಟ್ಲೆ ಕೊನೆ ಮುಂಚೆ ಅಲ್ಲಾಡ್ತು ಅಲ್ಲಾಡ್ತು ಅಲ್ಲಾಡ್ತು. ಸರ್ ಇದು ಕಾಮಿಡಿ ಶೋ ಸರ್. ಕಾಮಿಡಿ ಶೋನ? ಏನನ್ ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಹೌದಾ? ಏನ್? ಓ ಹಂಗಂದ್ರೆ ಡೈಲಾಗ್ ಎಲ್ಲ ಹೇಳ್ತಾ? ಎಲ್ಲ ಡೈಲಾಗ್ ಹೇಳ್ತೀನಿ. ಇಂಜಿಂಗ್ ಎನಿ ಡೌಟ್? ಡೌಟ್ ಇದೆ. ಡೌಟ್ ಇದೆ? ಇವಾಗ್ಲೇ ಕ್ಲಿಯರ್ ಮಾಡ್ಬೇಕು. ಆಯ್ತು, ಇವಾಗ ಯಾವ್ದಾದ್ರು ಚೆನ್ನಾಗಿರೋಕೊಂದ ಡೈಲಾಗ್ ಹೇಳೋ. ಡೈಲಾಗ್ ಹೇಳ. ಓ ಮಾಸ್ ಡೈಲಾಗ್ ಯಾವ್ದು ಹೇಳ್ತೀಯಪ್ಪ? ನಾನು ರಾಕಿಂಗ್ ಸ್ಟಾರ್ ಯಶರ್ದು. ಓ ರಾಕಿಂಗ್ ಸ್ಟಾರ್ ಯಶೋರ್ದು. ಆಯ್ತು ಕೊನೆ ಹೇಳು. ರೆಡಿ? ರೆಡಿ ಹೇಳು. ತಂದೆ ತಲೆ ಕೊಡಿತಾನೆ, ತಾಯಿ ಗೆನ್ ಕೊಡಿತಾನೆ, ಮೇಷ್ಟ್ರು ಕೈ ಕೊಡಿತಾನೆ. ನನ್ನ ಎದೆಗೆ ಹೊಡಿತಾರೆ ಗುರು. ಇದು ಧ್ರುವ ಸರ್ಜಾದಲ್ಲ? ಡೈಲಾಗ್ ಎಲ್ಲ ಚೇಂಜ್ ಮಾಡ್ಬಿಟ್ರಾ? ಇದು ಡೈಲಾಗ್ ಇರೋದು ಧ್ರುವ ಸರ್ಜಾ ಅವ್ರದ್ದು ಕಣೋ. ಓ ಆಡಿಷನ್ ಇರೋದು ನಂದು. ಇವಾಗ ನಾನ್ ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೊ. ರೆಡಿ ರೆಡಿ. ಈ ಕೈ ತೊಳೆಯ ಕೈ. ಓ ನಾನು ಹೇಳ್ತಾ ಇರೋದು ಡೈಲಾಗ್ ಕಣ. ಅಯ್ಯೋ ಈ ಡೈಲಾಗ್ ಚೇಂಜ್ ಮಾಡು ಪ್ಲೀಸ್. ಡೈಲಾಗ್ ಚೇಂಜಾ? ಓಕೆ ಆಯ್ತು. ಹರಿ ಎಲ್ಲಿರುವನು ಆ ನಿನ್ನ ಹರಿ? ಹರಿ 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 ಎಲ್ಲಾದ್ರೂ ಹರಿ ಇಲ್ಲರಿಗಣ ಪ್ಲೀಸ್. ಇದು ಡೈಲಾಗ್ ಕಣ. ಎಂತ ಡೈಲಾಗ್ ಇದು? ಹರಿಯ ಡೈಲಾಗ್. ನಿಮ್ ನಿಜಾಗ್ಲೂ ಏನಾದ್ರೂ ಮಾಡಕ್ ಬರುತ್ತಾ? ಡೈಲಾಗ್ ಹೇಳಕ್ ಬರುತ್ತೆ ತಾನೆ? ಏನ ಇದು ಯಾವ್ದಾದ್ರು ಡೈಲಾಗ್ ಹೇಳ್ತಾರಾ? ಇಲ್ಲ ಇಲ್ಲ ಇಲ್ಲ. ಏನ? ಅಯ್ಯೋ ಎಷ್ಟು ಕ್ಯೂಟ್ ಆಗಿದ್ದಾರೆ ನೋಡೋರು. ಅಯ್ಯೋ ಲೈನ್ ಹೊಡಿತಾರೆ ಅಂತದೆ. ಏನ ರಾತ್ರಿ ಎಲ್ಲ ನಿಂಗೋಸ್ಕರ ಒಂದು ಡೈಲಾಗ್ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ. ನಂಗೋಸ್ಕರ? ಇಲ್ಲ ಹೇಳಿ.
ಮೇಡಮ್ಗೆ ಕನ್ನಡ ಬರಲ್ಲ ಮೇಡಮ್ ಕನ್ನಡ ಬರಲ್ಲ ಬರುತ್ತೆ ಕರ್ನಾಟಕದವಳು ಅಪ್ಪಟ ಕನ್ನಡತಿ. ಹಂಗಾದ್ರೆ ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ. ಓ ಇಂಗ್ಲೀಷಲ್ಲಿ ಹೇಳು. ಐ ಲವ್ ಯು ರೀ. ಮಿಂಚು ಮೇಡಮ್ ನಮ್ಮ ಅಕ್ಕ ಕಣೋ. ನಾನು ಹಿಂಗ ಕಣೆ. ಓ ನನ್ನ ಆಡಿಷನ್ ಅಲ್ಲಿ ಎಲ್ಲ ನಿನ್ ಏನೇನೋ ಮಾಡ್ತಾ ಇದ್ಯಾ. ನಿನ್ ಟ್ಯಾಲೆಂಟ್ ಏನಿದೆ ಮೊದಲು ಅದು ಹೇಳ್ಕೊಟ್ಟು ಬಾಯ್. ನನ್ನ ಟ್ಯಾಲೆಂಟಾ? ನಾನು ವೆಂಟ್ರಿಲಾಕಿಸಮ್ ಮಾಡ್ತೀನಿ. ಏನಂದ್ರೆ ವೆಂಟ್ರಿಲಾಕಿಸಮ್? ಏನೋ ಅಂತಾಳೆ ಹೇಳು. ಏನಂತಾಳೆ? ಅರ್ಥ ಆಗ್ಲಿಲ್ಲ. ಏನಂಗ್ ಪ್ಲೀಸ್ ಕನ್ನಡದಲ್ಲಿ ಹೇಳಿ. ವೆಂಟ್ರಿಲಾಕಿಸಮ್ ಅಂದ್ರೆ ನಾನು ಬಾಯಿ ಮುಚ್ಕೊಂಡ್ಬಿಟ್ಟು ಮಾತಾಡ್ತೇನೆ. ಮತ್ತೆ ಸೌಂಡ್ ಅದಲ್ಲ ಕಣು, ನಾನು ನಿನ್ಗೋಸ್ಕರ ಮಾತಾಡ್ತೀನಿ. ನೀನ್ ನನ್ಗೋಸ್ಕರ ಮಾತಾಡೋದು ಏನು ಬೇಕಾಗಿಲ್ಲ. ಓ ನೀನ್ ಮಾತಾಡಿ ನನ್ಗೋಸ್ಕರ ಪ್ಲೀಸ್. ಐ ಲವ್ ಯು. ಐ ಲವ್ ಯು ಟು. ಏನಂಗ್ ಗನಿ ಏನ್ ಗನಿ ಏನಂಗ್ ನಾ ಬರ್ಬೇಕಾ? ಏನ್ ಅಯ್ಯ ಓಯ್ ಅಯ್ಯೋ ಏನಿಗೆ ನೋಡಿದ ತಕ್ಷಣ ಹಂಗ್ ನೋಡಿ ನೆನ್ಪಾಯ್ತು. ಮೇಡಮ್ ಅಲ್ಲ ಮೇಡಮ್. ಏನೇನು ಮೇಡಮ್. ಅವ್ನು ನನ್ನ ಆಡ್ಕೋತಿದ್ದಾನೆ, ಏನು ಅನ್ನಲ್ವಾ? ಯಾರು? ಅವನು ಪ್ರವೀಣ. ನಾನು ನಿಮ್ಮ ಭಾವ ಕಣ. ನಿನ್ನ ಅಕ್ಕ ತಾನೆ? ಇದೆ. ಆದ್ರೆ ಇವಳು ಚೆನ್ನಾಗಿಲ್ಲ. ಅದೇ ಪಕ್ಕದಲ್ಲಿರೋರು ಚೆನ್ನಾಗಿಲ್ಲ. ಇವಳು ಚೆನ್ನಾಗಿದ್ದಾಳೆ. ಅಯ್ಯೋ ನಿಂಗೋಸ್ಕರ ಸಾಂಗ್ ಹೇಳ್ಕೊಟ್ಕೋಗ್ಲ. ಯಾರೇ ನೀನು ರಾಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ. ಯಾವ ಹೂ ಅಲ್ಲ ಅದು. ಯಾರು ನೀವು? ಬೂದುಗುಂಬಳಕಾಯಿ. ರೈಟ್ ಯಾರು ಹೇಳಿದ್ದು? ಅಲ್ಲೇ ಲಾಸ್ಟಲ್ಲಿ 500 ರೂಪಾಯಿ ಕೊಡ್ತೀನಿ. ಇಬ್ರು ಶೇರ್ ಮಾಡ್ಕೊಳ್ಳೋಣ ಆಯ್ತಾ? ಲವ್ ಯು. ಲವ್ ಯು. ಅಯ್ಯೋ ಮುತ್ ಕೊಡ್ಲಾ? ಕೊಡ್ಲಾ? ಅಯ್ಯೋ ನಾಚಿಕೆ ಆಗ್ತಾ ಇದೆ. ಇಷ್ಟಾಗ್ ನಾಚ್ಕೋತ್ಯಾ? ಗನಿ ಏನಾಗಲ್ಲ. ಬೇಡ. ಜೋಡಿ ಹೆಂಗಿದೆ ನೋಡಿ. ಚೆನ್ನಾಗಿದೆ ಜೋಡಿ. ಈಗ ಮಹೇಶ್ ಅವರು ಫುಲ್ ಮೂಕ ಸ್ತಬ್ಧರಾಗ್ಬಿಟ್ಟವ್ರೆ. ಚೆನ್ನಾಗಿದೆ ಜೋಡಿ, ನಿಜ ಚೆನ್ನಾಗಿದೆ. ಹೆಂಗಿದೆ ಜೋಡಿ? ಜೋಡಿ ನೋಡೆ ತಾಯಿ ಮಗು ಸಂಬಂಧ. ಸ್ತಬ್ಧ ಆಗಿದೆ. ಶಟ್ ಅಪ್, ವಿ ಆರ್ ಲವರ್ಸ್. ಶಟ್ ಅಪ್. ಈ ಯಾರು ಏನಂದ್ರಿ? ಮೇಡ್ ಫಾರ್ ಈಚ್ ಅದರ್. ಮೇಡ್ ಫಾರ್ ಈಚ್ ಅದರ್. ಅದೇ ಗೊತ್ತಾಯ್ತಾ? ಅದೇ ಈಚ್ ಅದರ್. ಬಾಯ್. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನನ್ನ ಹೆಸರು ಚೋಟು. ಚೋಟು. ಈ ಹೆಸರು ಹೇಳ್ದೆ ಲವ್ ಮಾಡಕ್ ಶುರು ಮಾಡ್ಬಿಟ್ಟ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ. ಚೋಟು, ಇದೆ. ನಿಮ್ ಲವರ್ ಜೊತೆ ಡ್ಯಾನ್ಸ್ ಆಡ. ಗನಿ ಸಕ್ಕತ್ತಾಗಿ ಆಡ್ದೆ ಕಣ ಚೋಟು, ತುಂಬಾ ಚೆನ್ನಾಗಿ ಆಡ್ದೆ. ಥ್ಯಾಂಕ್ ಯು. ಚೋಟು ಇವತ್ತು ಚೋಟು ಫುಲ್ ನಿದ್ದೆ ಮಾಡಲ್ಲ ಇವತ್ತು. ರಾತ್ರಿ ಎಲ್ಲ ನಿನ್ನದೇ ನೆನಪು ದಿನವೂ ಮರದಲ್ಲಿ ಅಂತ ಆಡ್ ಸ್ಟಾರ್ಟ್ ಆಗುತ್ತಾ ಚೋಟು. ಚೋಟು, ನಂದು ನಿಂದು ಮದ್ವೆ ಯಾವಾಗ? ನಾಳೆನೆ. ನಾಳೆ ಓಕೆ ಅಲ್ಲ? ನಾಳೆ ಲೇಟ್ ಆಗುತ್ತೆ, ಈಗಲೇ ಆಗ್ಬಿಡು. ಅದು ನಮ್ಮ ಅಣ್ಣ ಒಪ್ಕೋತಾ ಇಲ್ಲ. ಯಾರು ನಿಂಗಣ್ಣ? ಪ್ರವೀಣಣ್ಣ. ನಾ ಒಪ್ಕೋತಾ ಇದ್ದೀನಿ, ಈಗಲೇ ಆಗ. ನಾನು ಹೆಂಗ್ ಎತ್ಕೊಂಡೋಗ್ಲಿ ಇವ್ರನ್ನ? ಅವಳೇ ಎತ್ಕೊಂಡೋಗ್ತಾಳಿಲ್ಲ, ನೀನ್ ಎತ್ಕೊಂಡೋದ್ರೆ ಮತ್ತೆ ನೀನ್ ಸಿಗಲ್ಲ ಕಣ, ಕಡ್ಡಿ ಅಲ್ಲಾಡ್ಸಲ್ಲ ಅಲ್ಲಿ ಹಿಂದೆ. ಅದು ನಿಜನೇ. ಏನಂಗೆ ಎತ್ಕಿದ್ದೀರಾ? 150. ಐ ಲವ್ ಯು. ಐ ಹೇಟ್. ಮೇಡಮ್ ಅನ್ಬೇಡ, ಮೇ ಡಮ್ ಡಮ್ ಅನ್ನು. ಏಯ್ ಇಲ್ಲೇ ಇದ್ರೆ ನಾವು ಗುಡಿ ತರ ನಡಿ ಹೋಗೋಣ. ಹಾಯ್ ಚೋಟು. ಬೈ ದ ವೇ ನನ್ನ ಹೆಸರು ಡಿಂಪನ ಅಂತ. ಚೋಟು
ಅಲ್ಲ ಚೋಟು, ನೀನು ಮಿಂಚು ಮ್ಯಾಮಿಗೆ ಹೋದ್ರೆ ಒಂದು ಸಾಂಗ್ ಹೇಳ್ದೆ, ನನಗೋಸ್ಕರ ಒಂದು ಸಾಂಗ್ ಹೇಳಲ್ವಾ? ಎಲ್ಲ ಸಾಂಗ್ ನಿಂಗೋಸ್ಕರ ನಿಂತೀನಿ. ಈಗ ನಿಂತಿ ಯಾರು? ಕಳ್ಳ ಚೋಟು ನೋಡಿ ಇಲ್ಲೇ ಪಾರ್ಟಿ ಬದಲಾಯಿಸ್ತಾ ಇದೆಯಾ ನೀನು? ನಿಂಗೆ ಅಕ್ಕ ಆಮೇಲೆ ಬರ್ತೀನಿ ಪಕ್ಕ. ನೋ ಐ ಹೇಟ್ ಯು ಚೋಟು. ಸೊ ಚೋಟು, ನೀ ಸಖತ್ತ ಮಾತಾಡಿದ್ಯಾ ಕಣೋ, ತುಂಬಾ ಕ್ಯೂಟ್ ಆಗಿದ್ಯಾ ನೀನು. ಏನಿಲ್ಲ ಬಿಡು. ಓಕೆ ಚೋಟು, ನಿನಗೆ ಯಾವ ಸೀನಿಯರ್ ತುಂಬಾ ಇಷ್ಟ ಅವ್ರ ಹತ್ರ ನಿನ್ ಕಮೆಂಟ್ನ ಕೇಳು. ಈಗ ಈಗ ಸ್ವಲ್ಪ ಹೊತ್ತು ಅಕ್ಕ ಅಂತ ಅಂದೆ. ಹೆಂಗ್ ಬೇಕಾದ್ರೆ ಚೇಂಜ್ ಆಗ್ತೀಯಲ್ಲ ನೀನು. ಏನಿಲ್ಲ, ಕಾಸ್ಟ್ಯೂಮ್ ಚೆನ್ನಾಗಿದೆ, ಕೊಡ್ತೀಯಾ? ಈಗ ಒಂದು 10 ಲಕ್ಷ ಆಗುತ್ತೆ. ಏನ 10 ಲಕ್ಷ? ಏನ್ ಸಖತ್ತಾಗಿತ್ತು, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ಕಿಟ್ ಆ್ಯಕ್ಚುಲಿ ಇವತ್ತು ನಾವು ನೋಡಿರೋದ್ರಲ್ಲಿ. ಸೊ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಜಾನು ಯಾರು ಕಮೆಂಟ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಅಷ್ಟು ಕನ್ಫ್ಯೂಷನ್ ಆಗಿತ್ತು. ಸೊ ರಿಯಲಿ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಸೂಪರ್ 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 ಆ್ಯಂಡ್ ವೆಲ್ಕಮ್ ಟು ದ ಮಹಾನ್ ಕಿಲಾಡಿ ಟೀಮ್. ಜಾನು ಅವರೇ, ನಿಮ್ಮ ಟ್ಯಾಲೆಂಟ್ ಯಾರಿಗೂ ಕಮ್ಮಿ ಇಲ್ಲ. ನಿಜ ಹೇಳ್ಬೇಕಂದ್ರೆ ಅದ್ಭುತವಾಗಿತ್ತು. ಆ್ಯಕ್ಚುಲಿ ನೀವು ವಾಯ್ಸ್ ಮಾಡ್ಯುಲೇಷನ್ ಕೊಡ್ತಿರ್ಬೋದು, ವಾಯ್ಸ್ ಕೊಡ್ತಿರ್ಬೋದು, ಆ್ಯಕ್ಚುಲಿ ಗೊತ್ತೇ ಆಗೋದಿಲ್ಲ. ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೀರಾ. ಸೀರಿಯಸ್ಲಿ ನಮ್ಮ ಮಿಂಚು ಹೇಳಿರೋ ಥರ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡ್ತೀವಿ. ಸೀರಿಯಸ್ ಆಗಿ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಯು. ಏನು ಹೇಳೋದು ಗೊತ್ತಾಗ್ತಿಲ್ಲ, ತುಂಬ ಚೆನ್ನಾಗಿತ್ತು ನಿಜ ಹೇಳ್ಬೇಕಂದ್ರೆ. ನಿಜ ತುಂಬ ಚೆನ್ನಾಗಿತ್ತು ಮೇಡಮ್. ಯಾಕೆಂತಂದರೆ ಇಂಥ ಒಂದು ಪಪೆಟ್ ಶೋ ಮಾಡೋದಿದೆಯಲ್ಲ ಮೇಡಮ್, ಅದು ತುಂಬಾ ಅದಕ್ಕೆ ಎನರ್ಜಿ ಬೇಕು. ಜೊತೆಗೆ ಅದಕ್ಕೆ ಆಮೇಲೆ ನೀವು ಮಾತಾಡಬೇಕು, ಜೊತೆಗೆ ಬೊಂಬೆದನ್ನು ನೀವು ಮಾತಾಡಬೇಕಲ್ಲ. ಸೊ ಅದರ ಯಾರಿಗೂ ಬರಲ್ಲ ಮೇಡಮ್ ಆ ರೀತಿ ಟ್ಯಾಲೆಂಟು. ಅದು ಯಾವ ರೀತಿ ಅಂದರೆ ನೀವು ಬೊಂಬೆನಾಗಿ ಮಾತಾಡಿಸೋ ರೀತಿ ಕೈದಾಯಿತು. ಸೊ ಜೊತೆಗೆ ಇಲ್ಲಿ ಲಿಪ್ ಮೂಮೆಂಟ್ ಇಲ್ಲದೇನೆ ನೀವು ಮಾತಾಡ್ತಿರಲ್ಲ, ಅದು ಯಾವ ರೀತಿ ಮೇಡಮ್, ಹೆಂಗೆ ಮೇಡಮ್ ಅದು? ಆ್ಯಕ್ಚುಲಿ ಸರ್, ಇದನ್ನು ನಾನು ಎಲ್ಲೂ ಕಲ್ತಿಲ್ಲ. ನಾನು ಯೂಟ್ಯೂಬು ಬೇರೆ ನನ್ನ ಲೈಫಲ್ಲಿ ಇದನ್ನು ರಿಯಲಾಗಿ ಹೆಂಗೆ ಮಾಡ್ತಾರೆ ಅಂತ ಬಟ್ ಇದುವರೆಗೂ ನೋಡಿಲ್ಲ. ಸೊ ಯೂಟ್ಯೂಬ್ ಬೇರೆ ಇದರಿಂದ ನೋಡ್ಕೊಂಬಿಟ್ಟು ಕಲ್ತ್ಕೊಂಬಿಟ್ಟು ಆನ್ಲೈನಲ್ಲಿ ಕ್ಲಾಸ್ ತೊಗೊಂಡೆ. 10 ಡೇಸ್ ಕ್ಲಾಸಲ್ಲಿ ಸೊ ಕಲಿಬೇಕು ಅನ್ನೋಕ್ಕಂಥದ್ದು ಒಂದು ಹಠ ಆಯಿತು. ಸೊ ನನಗೆ ಆ್ಯಕ್ಟಿಂಗ್ ಫೀಲ್ಡ್ ಅಂದರೆ ತುಂಬ ಹುಚ್ಚು. ಆ್ಯಕ್ಟ್ ಮಾಡಬೇಕು, ಏನಾದರೂ ಮಾಡಬೇಕು ಅಂತೆಲ್ಲ. ಅಂದರೆ ನಾನು ತುಂಬ ಕಡೆಯಲ್ಲಿ ಹೋಗಿದ್ದೀನಿ. ಸೊ ಎಲ್ಲ ಕಡೆಯಿಂದ ರಿಜೆಕ್ಟ್ ಆಗಿಬಿಟ್ಟು ಬಂದೆ ನಾನು ಒಬ್ಬಳೇ ಹೋದಾಗ. ಓಕೆ. ಸೊ ಮೇಡಮ್ ನಿಮ್ದೇನಾದರೂ ಇದ್ದರೆ ಹೇಳ್ತೀವಿ. ಸೊ ಐ ನೋ ವಾಟ್ ಎವರ್ ಐ ಆಮ್, ಐ ಎಕ್ಸೆಪ್ಟ್. ನಾನೇನೇ ಆಗಿರಲಿ, ನನ್ನನ್ನು ನಾನು ತುಂಬ ಖುಷಿಯಾಗಿದ್ದೀನಿ, ನನ್ನನ್ನು ನಾನು ಒಪ್ಕೊತೀನಿ. ಸೊ ಅದಾದಮೇಲೆ ನಿಮ್ದೇನಾದರೂ ಕ್ಯಾರೆಕ್ಟರ್ ಇದ್ದರೆ ಕೊಡ್ತೀವಿ ಅಂತ. ಸೊ ನನಗೆ ಬೇರೆ ಕ್ಯಾರೆಕ್ಟ್ರಲ್ಲಿ ಮಿಂಚಬೇಕು ಅಂತ ಬಿಟ್ಟಿತ್ತು, ಬೇರೆ ಕ್ಯಾರೆಕ್ಟರ್ನ ಅನುಭವ ತಗೋಬೇಕು ಅಂತು. ಸೊ ಅದಾದಾಗ ಎಲ್ಲ ಕಡೆಯಲ್ಲಿ ಹೋಗಿ ಬಂದು ಸೊ ತುಂಬ ಅಂದರೆ ತುಂಬ ಸೋತೋಗ್ಬಿಟ್ಟಿದೆ ಲೈಫಲ್ಲಿ. ಸೊ ಮತ್ತು ಏನಾದರೂ ಒಂದು ಸಾಧನೆ ಮಾಡಲೇಬೇಕು. ಲೈಫಲ್ಲಿ ಸೋತಿದ್ದೀನಿ, ಸತ್ತಿಲ್ಲ. ಸೊ ಛಲ ಒಂದಿತ್ತು. ಸೊ ಓಕೆ. ಸೊ ಇವತ್ತಿಲ್ಲ ಅಂದರೆ ನಾಳೆ ದೇವ್ರು ಬಿಡ್ತಾನೆ ಅಂತ ಬಿಟ್ಟು ಪ್ರತಿದಿನ ಪ್ರತಿ ಕ್ಷಣ ನರ್ಕನೇ ಅನುಭವಿಸಿದ್ದೀನಿ. ಸೊ ಯಾಕಂತ ಹೇಳಿದ್ರೆ ನಾನು 16 ವಯಸ್ಸಲ್ಲಿದ್ದೆ ಮನೆ ಬಿಟ್ಟು ಬಂದಾಗ. ಸೊ ಅದಾದಮೇಲೆ ಜರ್ನಿ ಸ್ಟಾರ್ಟ್ ಆಯಿತು. ಏನಕ್ಕೆ ಮೇಡಮ್ ಮನೆ ಬಿಟ್ಟು ಬಂದಿದ್ದು? ಆ್ಯಕ್ಚುಲಿ ನಮ್ಮ ಮನೇಲಿ ಐ ಆಮ್ ಟ್ರಾನ್ಸ್. ಓಕೆ, ಮನೇಲಿ ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ನೀವು ಹುಡುಗ ಥರ ಇರಬೇಕು, ಹುಡುಗ ಥರ ಇದು ಮಾಡಬೇಕು ಅಂತ. ನಾನು ಚಿಕ್ಕ ವಯಸ್ಸಿಂದನೇ ನನಗೆ ಮೆಹಂದಿ ಬಿಡೋದು, ಡ್ಯಾನ್ಸ್ ಮಾಡೋದು ಅದೆಲ್ಲ ತುಂಬ ಆಸೆ ಇತ್ತು. ಮೆಹಂದಿ ಕಾಂಪಿಟೇಷನ್ಸ್ಗಳೆಲ್ಲ ಸ್ಟೇಟ್ ಲೆವೆಲಲ್ಲೆಲ್ಲ ತುಂಬ ಅಂದರೆ ತುಂಬ ಪಾರ್ಟಿಸಿಪೇಟ್ ಮಾಡಿಬಿಟ್ಟು 400+ ಅವಾರ್ಡ್ಸ್ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ನಾನು ಮಾಡ್ಲಿಂಗಲ್ಲೂ ತುಂಬ ಇಂಟ್ರೆಸ್ಟ್ ಇತ್ತು, ಮಾಡ್ಲಿಂಗಲ್ಲೂ ಹೋಗಿದ್ದೆ. ಸೊ ಅದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ. ಮನುಷ್ಯನಿಗೊಂದು ಇರುತ್ತೆ ಅಲ್ವಾ, ಇನ್ನೂ ಏನಾದರೂ ಕಲಿಬೇಕು, ಇನ್ನೇನಾದರೂ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರನೇ ನನಗೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ ತುಂಬ ಇಷ್ಟ. ಸೊ ನಾನು ಥಿಯೇಟರ್ ಆರ್ಟಿಸ್ಟು, ಥಿಯೇಟ್ರಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಬ್ಯಾಕ್ ಸ್ಟೇಜಲ್ಲೇ ಕೂತ್ಕೊಂಡ್ಬಿಟ್ಟು 3 ವರ್ಷ ಇದ್ದೆ.
ಡಾಕ್ಟರ್ ಬೇಲೂರು ನಗುನಂದ ನಮ್ಮ ಸರ್ರು. ಸೊ ಅದಾದಮೇಲೆ ಈ ಯಾವುದೇ ಆಗಿರೋಕ್ಕಂಥ ಆಪರ್ಚುನಿಟಿ ಸಿಕ್ಕಿಲ್ಲ. ಸೊ ಸಿಕ್ಕಿಲ್ಲ ಅಂತಿಲ್ಲಂದರೆ ನಾವು ಯಾವ ಥರ ಆಪರ್ಚುನಿಟಿ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಸೊ ಇದರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದೀನಿ. ಇಂಡಿಯಾಸ್ ಫಸ್ಟ್ ಟ್ರಾನ್ಸ್ಜೆಂಡರ್ ವೆಂಟ್ರಿಕಾಲಜಿಸ್ಟ್ ಅಂತ ಬಿಟ್ಟು ಸರ್ಚ್ ಮಾಡ್ದೆ ಅಂತ ಹೇಳ್ದ ಅಂದರೆ ಸೊ ನನ್ನ ಹೆಸರು ಬರುತ್ತೆ. ಸೊ ಇಡೀ ವರ್ಲ್ಡಲ್ಲಿ ಫಸ್ಟ್ ಟ್ರಾನ್ಸ್ಜೆಂಡರ್ ಪಪೆಟ್ ಶೋ ಮಾಡೋಳು ನಾನೇ. ಸೊ ಈ ಛಲ ಹೆಂಗೆ ಬಂತು ಅಂತೆಲ್ಲಂದರೆ ನಮ್ಮಮ್ಮ ನನಗೆ ಹೇಳ್ತಾ ಇದ್ಲು, ಸೊ ಯು ಪೀಪಲ್ಸ್ ಆರ್ ಡೂಯಿಂಗ್ ಓನ್ಲಿ ಫಾರ್ ಟು ವರ್ಕ್, ನೀವು ಅದಕ್ಕೆ ಲಾಯಕು ಬೇರೆ ಯಾವುದಕ್ಕೂ ಅಲ್ಲ ಅಂತ. ಸೊ ಐ ಹೋಪ್ ಎಲ್ಲರೂ ಅರ್ಥ ಮಾಡ್ಕೊಂಡಿರ್ಬೋದು. ಸೊ ಓಕೆ, ಎವ್ರಿ ಪೀಪಲ್ ನಾಟ್ ಸೇಮ್. ನನ್ನ ಹತ್ರ ಟ್ಯಾಲೆಂಟ್ ಇದ್ದೇ ಇದೆ, ಅವಾಗ ನಾನು ಬಂದೇ ಬರ್ತೀನಿ, ಮಾತಾಡಿಸ್ತೀನಿ, ಇವಾಗೇನು ಮಾತಾಡ್ಸಲ್ಲ ಅಂತೇಳ್ಬಿಟ್ಟು. ಸೊ 16 ವರ್ಷ ಆಯಿತು ನಾನು ಈ ಜರ್ನಿ ಏನು ಮಾಡ್ತಾ ಇದ್ದೀನಿ ತಾನೆ. ಸೊ ಇದುವರೆಗೂ ಮನೆಗೆ ಹೋಗಿಲ್ಲ. ಸೊ ನನ್ನ ಮೇನ್ ಉದ್ದೇಶ ಏನು ಅಂತೆಲ್ಲಂದರೆ ಈ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬೆಳಿಬೇಕು, ಅದರಲ್ಲಿ ಬೆಳಿಬೇಕು ಏನಿಲ್ಲ. ನಮ್ಮಮ್ಮ ಹೇಳ್ತಾಳೆ, ನಿಮ್ಮ ಅಪ್ಪನ ಹೆಸ್ರನ್ನ ಮಣ್ಣಲ್ಲಿ ತುಳಿದ್ಬಿಟ್ಟು ಹೋಗ್ಬಿಟ್ಟಿದೆ ಅಂತ. ಸೊ ನಮ್ಮ ಅಪ್ಪನ ಹೆಸ್ರನ್ನ ನಾನು ಎತ್ಬಿಟ್ಟು ಊರಿಗೆ ಹೋಗಬೇಕು ಅನ್ನೋಂಥದ್ದು ಆಸೆ. ಮೇಡಮ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಈ ಶೋನ ಹೆಮ್ಮೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಿಮ್ಮ ಥರನೇ ಮೇಡಮ್ ಟ್ರಾನ್ಸ್ಜೆಂಡರ್ಗಳು ತುಂಬ ಜನ ಇದ್ದಾರೆ. ಸೊ ಕೆಲವೊಂದು ಜನರನ್ನ ಅಂದರೆ ಯಾವ ರೀತಿ ನೋಡ್ತಾರೆ ಅಂದರೆ ಸಿಗ್ನಲ್ ನಿಂತ್ಕೊಂಡು ದುಡ್ಡು ಕೇಳೋಕ್ಕೆ, ಸೊ ಆ ರೀತಿಯೇ ನೋಡ್ತಾರೆ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಟ್ರಾನ್ಸ್ಜೆಂಡರಲ್ಲಿ ನಾನು ಕೂಡ ನೋಡಿದ್ದೀನಿ, ಒಬ್ಬ ಡಾಕ್ಟರ್ ಆಗಿದ್ದಾರೆ, ಅವರೇ ಸ್ವತಃ ಹಾಸ್ಪಿಟಲ್ ಕಟ್ಟಿ ಸೊ ಪೇಷಂಟ್ಗಳನ್ನ ನೋಡ್ತಿದ್ದಾರೆ. ಸೊ ಅದು ಖುಷಿ ಆಗುತ್ತೆ. ಜೊತೆಗೆ ಈ ಮಂಗಳಮುಖಿಯರು ಅಂಥದ್ದು ಒಂದು ಅರ್ಧನಾರೀಶ್ವರನ ಸ್ವರೂಪ. ನಾನು ಜನರ ಹತ್ರ ಕೇಳ್ಕೊಳ್ಳೋದಷ್ಟೇ, ನಾನು ತುಂಬ ಜನರ ಹತ್ರ ನಾನು ಅದನ್ನು ನೋಡಿದ್ದೀನಿ. ಕೊಪ್ಪಳದಲ್ಲಾಗಿರ್ಬೋದು, ಜೊತೆಗೆ ಸೌದತ್ತಿಯಲ್ಲಾಗಿರ್ಬೋದು, ಆಮೇಲೆ ಈ ಕಡೆ ಬೆಂಗಳೂರಲ್ಲಾಗಿರ್ಬೋದು. ಸೊ ಏನಂತಾರೆ ಅಂತಂದರೆ, ಇದು ಟ್ರಾನ್ಸ್ ಕಣ ಈ ರೀತಿ ಕೀಳಾಗಿ ಮಾತಾಡೋದು ನಾವು ನೋಡಿದ್ದೀವಿ. ಸೊ ನಾನು ಅವರು ಪ್ರತಿಯೊಬ್ಬರಿಗೂ ಹೇಳೋದು ಒಂದೇ, ಅವರು ಮನುಷ್ಯರೇ, ಟ್ರಾನ್ಸ್ ಆಗಿ ಹುಟ್ಟಿರೋದೇನೋ ಅವ್ರ ತಪ್ಪಂತೂ ಅಲ್ವೇ ಅಲ್ಲ ಅದು. ಸೊ ಅದು ಮಂಗಳಮುಖಿಯರು ಅರ್ಧನಾರೀಶ್ವರನ ಸ್ವರೂಪ. ಸೊ ಜೊತೆಗೆ ಎಲ್ಲ ಮಂಗಳಮುಖಿಯರು ಸಮಾಜದಲ್ಲಿ ಒಂದು ಗಂಡು ಒಂದು ಹೆಣ್ಣಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆಯನ್ನು ನಮ್ಮ ಸಮಾಜದಲ್ಲಿ ಮಂಗಳಮುಖಿಯರಿಗೆ ನೀಡ್ರಿ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ, ಮಹಾನ್ ಕಿಲಾಡಿ ವೇದಿಕೆ ಮುಖಾಂತರ ಎಲ್ಲರಲ್ಲೂ ಕೇಳ್ಕೊತಾ ಇದ್ದೀನಿ. ಸೊ ಯಾರನ್ನೂ ಕೀಳಾಗಿ ದಯವಿಟ್ಟು ನೋಡೋಕೆ ಹೋಗಬೇಡಿ, ಯಾಕೆಂತಂದರೆ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದಂಥ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಆ ಟ್ಯಾಲೆಂಟ್ನ ಪ್ರೋತ್ಸಾಹ ಮಾಡಿ, ಜೊತೆಗೆ ತುಳಿಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಸೂಪರ್ ಮೇಡಮ್, ನಮಗಂತೂ ತುಂಬಾ ಖುಷಿ ಆಯಿತು ಈ ಒಂದು ವೇದಿಕೆಗೆ ಬಂದಿದ್ದು. ಯಾಕೆಂತಂದರೆ ನಾವು ಈ ಒಂದು ಮಹಾನ್ ಕಿಲಾಡಿ ಅನ್ನೋವಂಥ ವೇದಿಕೆ ನಾವು ಸಣ್ಣದಾಗೆ ಒಂದು ಹೊಸ ಪ್ರಯತ್ನದೊಂದಿಗೆ ನಾವು ಶುರು ಮಾಡಿರೋದು ಒಂದು ಯೂಟ್ಯೂಬ್ ಚಾನಲಲ್ಲಿ. ಸೊ ನೋಡೋಣ ಯಾವ ರೀತಿ ಆಗತ್ತೆ ಅನ್ನೋ ಒಂದು ವಿಚಾರ ಇಟ್ಕೊಂಡು ಶುರು ಮಾಡಿರೋದು ಈ ಒಂದು ಮೆಗಾ ಆಡಿಷನ್ನ. ಸೊ ಆ ಒಂದು ನಿಟ್ಟಿನಲ್ಲಿ ಇಂತಿಂಥ ಟ್ಯಾಲೆಂಟ್ಗಳು ಇನ್ನಿದ್ದಾರೆ. ಸೊ ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದೇ ನಮ್ಮ ಆಸೆ ಮೇಡಮ್. ಇದೊಂದೇ ವೇದಿಕೆ ಅಂತಲ್ಲ, ಯೂಟ್ಯೂಬ್ ಚಾನಲ್ಗೆ ಅಂತಲ್ಲ, ಇನ್ನೂ ನಿಮ್ಮನ್ನು ಜನ ಗುರುತಿಸ್ಬೇಕು, ಗುರುತಿಸುವಂತ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಿಮ್ಮ ಧೈರ್ಯ ಇದೆಯಲ್ಲ, ಹ್ಯಾಟ್ಸ್ ಆಫ್. ನಿಮ್ಮ ಧೈರ್ಯಕ್ಕೆ ಮತ್ತು ನಿಮ್ಮ ಥಿಂಕಿಂಗ್ ಇದೆ ಗೊತ್ತಾ, ಏನೋ ಸಾಧಿಸ್ಬೇಕು ಪಪ್ಪಾಗೋಸ್ಕರ ಅಂತ. ಕಂಗ್ರಾಟ್ಸ್ ಒಳ್ಳೇದಾಗುತ್ತೆ ನಿಮಗೆ. ಆ್ಯಕ್ಚುಲಿ ಈ ಮಹಾನ್ ಕಿಲಾಡಿ ವೇದಿಕೆ ನೀವು ಅಂದ್ಕೋಬೋದು ನಂಗೊಂದು ಚಾನ್ಸ್ ಸಿಕ್ತು ಅಂತ. ಇಲ್ಲ, ನೀವು ನಮ್ಮ ತಂಡಕ್ಕೆ ಸೇರ್ಕೊಂಡಿದ್ದು ನಾವು ಪುಣ್ಯವಂತರೇ. ಸೀರಿಯಸ್ಲಿ ತುಂಬ ದೊಡ್ಡ ಮಾತು ಸರ್ ಇದು. ಇಲ್ಲಮ್ಮ, ಸೀರಿಯಸ್ಲಿ, ಯಾಕಂದರೆ ಖುಷಿ ಆಗುತ್ತೆ. ಯಾಕಂದರೆ ಆ ಕಷ್ಟಪಟ್ಟು ಏನೋ ಮಾಡಬೇಕು ಅಂತಿದ್ದೀರಲ್ಲ ತಂದೆಗೋಸ್ಕರ, ಅಂದರೆ ಏನೋ ಅಂದ್ಕೊಂಡ್ರಲ್ಲ, ಅದು ಪಕ್ಕ ಆಗುತ್ತಮ್ಮ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಇನ್ನೊಂದು ಅದೊಂದು ಅಂದರೆ ಈಗ ಒಂದು ಟ್ರಿಕ್ ಇರುತ್ತೆ ಗೊತ್ತಾ, ಅದಕ್ಕೆ ಆ ಟ್ರಿಕ್ನ ಹೇಳ್ಬೋದಾ ಮೇಡಮ್? ಸರ್, ನಾನು ಕಲ್ತಿರೋದು ಹೆಂಗೆ ಅಂತಿಲ್ಲ ಅಂದರೆ, ನಾನು ತುಂಬ ಲೋನ್ಲಿ ಆಗಿರ್ತಾ ಇದ್ದೆ, ಇವಾಗ್ಲೂ ಅಲೋನ್ ಆಗಿರೋದು. ಎಲ್ರಿಗೂ ಯಾರಾದರೂ ಒಬ್ಬರು ಪರ್ಸನ್ ಬೇಕೇ ಬೇಕು ಅಂತಬಿಟ್ಟು ಅನಿಸುತ್ತೆ. ಕಷ್ಟ ಸುಖ ಮಾತಾಡೋಕ್ಕಾಗಲಿ, ಏನೇ ಆಗಲಿ, ಜಗಳ ಮಾಡೋಕ್ಕಾದ್ರೂ ಬೇಕೇ ಬೇಕು ಅನಿಸುತ್ತೆ. ಸೊ ನಾನು ಕಾರ್ಟೂನ್ಸ್ನ ತುಂಬ ಜಾಸ್ತಿ ನೋಡ್ತೀನಿ. ಸೊ ನನಗೆ ಬೇರೆ ಬೇರೆ ವಾಯ್ಸಲ್ಲಿ ಮಾತಾಡಬೇಕು ಅಂತಬಿಟ್ಟು ತುಂಬ ಆಸೆ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ? ಅದಾದಮೇಲೆ ನಾನು ನನ್ನ ಕೈನ ಹಾಯ್ ಚೋಟು, ಏನು ಮಾಡ್ತಾ ಇದೆಯಾ? ಏನಿಲ್ಲ, ಸುಮ್ಮನೆ ಕೂತ್ಕೊಂಡಿದ್ದೀನಿ. ಸೊ ನಾನು ಫಸ್ಟು ನನ್ನ ಕೈನಾನೇ ನಾನು ಇದು ಒಂದು ಜೀವ ಇದೆ, ಇದು ನಾನೇನು ಮಾತಾಡುತ್ತೆ ತಾನು ಅದನ್ನು ಮಾತಾಡುತ್ತೆ ಅಂತಬಿಟ್ಟು ನಾನು ತಿಳ್ಕೊಂಬಿಟ್ಟು ಪ್ರಾಕ್ಟೀಸ್ನ ಚಾಲು ಮಾಡಿದೆ ಸರ್. ಯಾರಿಗೂ ಇಲ್ಲ, ಮಿರರ್ ನೋಡ್ತಾ ಇದೆ, ಮಾತಾಡ್ತಾ ಇದೆ, ನಾನೇನಾದರೂ ಮಾತಾಡ್ತಾ ಅಂದರೆ ಇವ್ನು ಮಾತಾಡೋದು, ಸೊ ಇವ್ನು ಮೂಮೆಂಟ್ ಕೊಡೋದು, ಅದೆಲ್ಲ ಮಾಡೋದು ನನಗೆ ಯಾವಾಗಲೂ ಅನಿಸಿಲ್ಲ ಸರ್ ಇದು ಒಂದು ಡಾಲು, ಇದು ಪಪ್ಪೆಟು ಅಂತ. ನಾನು ತುಂಬ ಕಡೆಯಲ್ಲಿ ಕರ್ಕೊಂಡು ಹೋಗ್ತೀನಲ್ವ, ಸೊ ಎಲ್ಲರೂ ನನಗೆ ಕೇಳ್ತಾ ಇಲ್ಲ,
ಚೋಟು ಎಲ್ಲಿ ಅಂತ. ಸೊ ಇವಾಗ ನಾನು ನಿಮ್ಮ ಮುಂದೆ ನಿಂತಿರೋದು ಏನು ಅಂತ ಹೇಳಿದ್ರೆ ಇವನಿಂದ. ಸೊ ಇವನಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿವರೆಗೆ ಬರ್ತಿರ್ಲಿಲ್ಲ, ನಾನು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಸರ್. ಅಲ್ಲ ಈಗಲೂ ವರ್ಷ ನೋಡಿ ಅವನು ಚೋಟು ಮಲಗಿರೋ ಥರನೇ ಅನಿಸ್ತಾನೆ. ಅಯ್ಯೋ ನಿಧಾನ. ತುಟಿ ಲಿಪ್ ಮೂಮೆಂಟ್ ಆಗಲ್ಲ ಮೇಡಮ್, ಅದು ಹೆಂಗೆ? ನನ್ ಮೂವ್ಮೆಂಟ್ ಆಗುತ್ತೆ ನೋಡಿ. ನಾನು ನಿನ್ ಕೇಳ್ತಾ ಇಲ್ಲ ಕಣ ಚೋಟು, ಜಾನು ಅವ್ರದ್ದು ಕೇಳ್ತಾ ಇದ್ದೀನಿ ಇಲ್ಲಿ. ಆಗಲ್ಲ. ಇವ್ರು ಡೂಪ್ಲಿಕೇಟ್ ಸರ್, ನಾನು ಬರ್ತೀನಿ. ಯಾವ ಚೋಟು ಯಾವ ನಿಂದು? ನಂದು ಅಮೇರಿಕಾ ಸರ್. ಅಮೇರಿಕಾ? ಇಂಗ್ಲಿಷೇ ಮಾತಾಡಲ್ಲ. ಯು ಮೈ ಡಾರ್ಲಿಂಗ್, ಯು ಆರ್ ಮೈ ಸೋ ಕ್ಯೂಟ್. ಓ ನಿಮ್ಮ ಅಕ್ಕ ಅವ್ರದ್ದು ಯಾವ ಊರು? ಜಾನು ಅವ್ರದ್ದು ಆಂಟಿ. ಆಂಟಿನ? ನಿಮ್ಮ ಆಂಟಿ ಆಮೇಲೆ ನೋಡ್ಕೊತೀನಿ ಸರ್. ನಾನು ಹುಟ್ಟಿದ್ದು ಬೆಳೆದಿದ್ದು ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಲ್ಲಿ. 16 ವರ್ಷಕ್ಕೆ ಅಲ್ಲಿಂದ ಬಂದಿದ್ದ ನೀವು? ಹ್ಞೂ ಸರ್. ಓ ಈಗಲೂ ಅಪ್ಪ ಅಮ್ಮ ಅಲ್ಲೇ ಇದ್ದಾರೆ, ರಾಯಚೂರಲ್ಲೇ ಇದ್ದಾರೆ. ಎಲ್ಲರೂ ಅಲ್ಲೇ ಇದ್ದಾರೆ. ಊರಿಗೆ ಹೋಗೇ ಇಲ್ಲ ಒಂದ್ಸರಿನೂ ಹೋಗಿಲ್ಲ. ಹೋಗ್ಬೇಕು ಅಂತ ಬಿಟ್ಟು ಆಸೆ ಇದೆ ಸರ್, ಬಟ್ ಹೋಗ್ತೀರಾ? ಟೈಮ್ ಬಂದಿಲ್ಲ ಸರ್ ಅಷ್ಟೇ. ಮಾತಾಡ್ತಾರ ಹೋಗ್ಲಿ ಫೋನಲ್ಲಿ? ಅಪ್ಪ ರಂಜಾನ್ ಬಕ್ರೀದ್ಗೆ ಮಾತಾಡ್ತಾರೆ, ಬೇರೆ ಏನು ಮಾತಾಡಲ್ಲ. ಹೆಂಗಿದ್ಯಾ, ಚೆನ್ನಾಗಿದ್ಯಾ, ನೀನು ನೋಡಬೇಕು ಅಷ್ಟು ಬಿಟ್ಟು ಅವ್ರು ಬೇರೆ ಏನು ಮಾತಾಡಲ್ಲ. ಇದುವರೆಗೂ ಕೇಳಿಲ್ಲ ಯಾಕೆ ನೀನು ಈ ಥರ ಅದೇ ಏನು ಎಂತ ಅಂತ. ಬಟ್ ನಮ್ಮಮ್ಮ ಗೊತ್ತಲ್ಲ, ಉತ್ತರ ಕರ್ನಾಟಕದ ಎಲ್ಲ ಲ್ಯಾಂಗ್ವೇಜ್ ಅಪ್ಲೈ ಮಾಡ್ತಾರೆ. ಕಾಲ್ ಮಾಡ್ದ ಅಂತೆಲ್ಲ ಏನಕ್ಕೋಸ್ಕರ ಕಾಲ್ ಮಾಡ್ದ. ನನಗೆ 3 ಜನ ಅಕ್ಕಂದಿರು, ಒಂದು ಅಣ್ಣ ಇದ್ದಾನೆ. ಅಣ್ಣಂದಿನ್ನೂ ಮದುವೆ ಆಗಿಲ್ಲ. 3 ಜನ ಅಕ್ಕಂದಿರು ಮದುವೆ ಆಗಿದೆ. ನಿನಗೋಸ್ಕರ ಅವ್ರು ಎಲ್ಲರ ಲೈಫ್ ಹಾಳು ಮಾಡ್ತಾ ಇದೆಯಾ ನೀನು. ಸೊ ಅವ್ರಿಗೆ ಯಾವುದೂ ಇಷ್ಟ ಇಲ್ಲ ನಾನು ಪೇಪರಲ್ಲಿ ಬರೋದು, ಯಾವ ಕಡೆಯಲ್ಲಿ ಬರೋದು ಅವ್ರಿಗೆ ಇಷ್ಟ ಇಲ್ಲ. ಸೊ ನೀನು ಎಲ್ಲಾದರೂ ಇರು, ನಾನು ನಿಮ್ಮ ಸತ್ತೋಗಿದ್ದೀನಿ ಅಂತ ಬಿಟ್ಟು ತಿಳ್ಕೊಂಡ್ಬಿಡ್ತೀನಿ, ಮತ್ತೆ ಬದುಕ್ಬಿಟ್ಟು ಯಾಕೆ ಬರ್ತೀಯ ನೀನು ನಮ್ಮ ಹಿಂಸೆ ಮಾಡೋಕ್ಕೆ ಅಂತ. ರೀಸೆಂಟಾಗಿ ಪ್ರಜಾವಾಣಿ ಸಾಧಕಿರ ಅವಾರ್ಡ್ ಕೊಟ್ಟರು. ಅದಕ್ಕೋಸ್ಕರನೂ ಒಂದು ದೊಡ್ಡ ಜಗಳ ಮನೆಯಲ್ಲಿ. ಏನಕ್ಕೋಸ್ಕರ ಹೋಗ್ತೀಯಾ, ನಮ್ಮ ನೆಮ್ಮದಿಯಾಗಿರೋಕ್ಕೆಲ್ಲ ನಿಮ್ಗೆ ಇಷ್ಟ ಇಲ್ವಾ ಅಂತ. ಸೊ ಅವರು ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕಷ್ಟು ಕೆಪಾಸಿಟಿ ಇಲ್ಲ. ಸೊ ನಮ್ಮ ಜನ್ರೇಷನ್ ಆದ ಅಂತಂದರೆ ನಾವು ಅರ್ಥ ಮಾಡಿಸ್ಬೋದು. ಓಲ್ಡ್ ಜನ್ರೇಷನ್ಗೆ ಏನು ಅರ್ಥ ಮಾಡಿಸಿದ್ರು ಅವ್ರಿಗೆ ಮಾನ ಮರ್ಯಾದೆ ಅನ್ನೋದೇ ಇಂಪಾರ್ಟೆಂಟ್. ಅಂದರೆ ನಿಮಗೆ ಕೊಡೋ ಸನ್ಮಾನ ಅಲ್ಲಿ ಅಪ್ಪನ ಅವಮಾನ ಆ ಥರ ಫೀಲ್ ಆಗ್ತಾ ಇದ್ದಾರೆ. ಹಾಂ ಸರ್. ಸರೋಗುತ್ತೆ ಬಿಡಿ ಅವೆಲ್ಲ. ಮೇಡಮ್ ಜೀವನ ಇನ್ನ ತುಂಬಾ ದೊಡ್ಡದಿದೆ ಮೇಡಮ್. ಯಾರು ಇವತ್ತು ಬೈತಿದಾರೋ ಅವರೇ ಕರೆದು ನಿಮ್ಮನ್ನ ಅಪ್ಪಿ ಮುದ್ದಾಡ್ತಾರೆ ಮೇಡಮ್. ಅಂತ ಕಾಲ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ. ನಿಮ್ಮ ಆಶೀರ್ವಾದ ಇರ್ತೀವಿ ಮೇಡಮ್. ಆಮೇಲೆ ಅಳಕ್ ಹೋಗ್ಬೇಡಿ ನೀವು, ಆಯ್ತಾ? ಪ್ಲೀಸ್ ನಗ್ಸೋ, ನೀವು ಅಳಬಾರ್ದು ಪ್ಲೀಸ್. ಯಾಕೆ ಚೋಟು ಎಲ್ಲ ಹೊಟ್ಟಾಯ್ತು ನೋಡಿ ಅದಲ್ಲ. ಚೋಟು ಕಣ್ಣೀರ್ನ ಒರ್ಸು. ಅವ್ರು ಒರ್ಸ್ಬೇಕಾ? ಚೋಟು ನೀನು ಒಂಥರ ಜಂಪಿಂಗ್ ಸ್ಟಾರ್ ಕಾಣ. ಚೋಟು ನಮ್ಮ ಮನೆಗೆ ಬರ್ತೀಯಾ? ನಮ್ಮ ಮನೆಗೆ ಬರ್ತೀಯಾ? ನಿಜ? ಈ ಪ್ರೋಗ್ರಾಮ್ ಮುಗಿಲಿ, ಆಮೇಲೆ ಕರ್ಕೊಂಡು ಹೋಗಿವಂತೆ. ಇವಾಗ ಬರುವಂತ ಸ್ಪರ್ಧೆಯ ನಂಬರ್ 14. ಸೊ ಲೆಟ್ಸ್ ವೆಲ್ಕಮ್ ಸ್ನೇಹ ಫ್ರಮ್ ಬೆಳಗಾವಿ. ಹಾಯ್, ನಾನು ಎಂಟ್ರಿ ಕೊಡ್ತಿದ್ದಾಗಲೇ ನಿಮ್ಗೆಲ್ಲ ಗೊತ್ತಾಗಿರ್ಬೇಕು ನಾನು ಯಾರಂತ. ಪುಷ್ಪ, ಲೇಡಿ ಪುಷ್ಪ. ತಗ್ಗೋದೇ ಇಲ್ಲ. ನಾನು ಈಗಾಗೋ ಕಾರಣ ಏನು ಗೊತ್ತಾ ಮ್ಯಾಮ್? ಏನು? ನಾನು ಮುಂಚೆ ಹೆದರ್ಕೊಂಡು ಅಳ್ಕೊಂಡು ಬೇಜಾರಲ್ಲಿ ಇರ್ತಿದ್ದೆ. ಆಮೇಲೆ ಗೊತ್ತಾಯ್ತು ಈ ಸಮಾಜದಲ್ಲಿ ಬದುಕಬೇಕಂದ್ರೆ ಹಿಂಗೆ ಬದುಕಬೇಕು ಅಂತ. ನಿಮಗೆಲ್ಲ ಏನು ಬೇಕು? ಆ್ಯಕ್ಟಿಂಗ್ ತಾನೇ? ಹೌದು, ಆ್ಯಕ್ಟಿಂಗ್. ಮಿಂಚು ಮೇಡಮ್, ನಾಚ್ಕೊಬೇಕಾ? ಸಾಕಾ ಮೇಡಮ್? ಯಾಕೆ ಮೇಡಮ್? ನಾಚ್ಕೊಳ್ಳೋದು ಚೆನ್ನಾಗೈತೆ ಅಂತ ನೀನು ನನ್ನ ಕೇಳಬಾರ್ದು. ಇಲ್ಲಿದ್ದಾರಲ್ಲ ಇಬ್ರು ಹುಡುಗರು, ಅವ್ರನ್ನ ಕೇಳಬೇಕು. ಸರ್ ಚೆನ್ನಾಗಿದ್ಯಾ? ಮಹೇಶ್ ಸರ್ ಅಳ್ಬೇಕಾ? ಅಳಮ್ಮ.
ನನಗೆ ನೀವು ಹಾಡಕ್ಕೆ ಹೇಳ್ಬಿಟ್ರಲ್ಲ ಸರ್. ಸಾಕಾ ಸರ್? ಇನ್ನೂ ಬೇಕಾ? ಸದ್ಯಕ್ಕೆ ಸಾಕು ಬಿಡ್ರಿ. ಪ್ರವೀಣ್ ಸರ್, ನಿಮಗೆ ಕೋಪ ಮಾಡ್ಕೊಬೇಕಾ? ಇನ್ನೂ ಬೇಕಾ? ಇನ್ನೂ ಕೋಪ ಮಾಡ್ಕೊಬೇಕಾ? ಇನ್ನು ಡಿಪ್ರೆಷನ್. ಸದ್ಯಕ್ಕೆ ಸಾಕು ಬಿಡಿ, ಮುಂದೆ ಇನ್ನೂ ಕೊಡ್ತಾ ಇರ್ತೀನಿ. ಮುಂಚೆ ನಾನು ಇನ್ನೋಸೆಂಟ್ ಆಗಿ ನಾರ್ಮಲ್ ಹುಡುಗಿ ಥರ ಇದ್ದೆ. ಅದನ್ನ ಬಳಸ್ಕೊಂಡು ನಮ್ಮ ಸ್ವಂತ ಸಂಬಂಧಿಕರೇ ನನ್ನ ಮೇಲೆ ತಪ್ಪಾಗಿ ನಡ್ಸ್ಕೊತಿದ್ರು. ನಾನು ಎಲ್ಲೇ ಈಚೆ ಹೋದ್ರು ನನ್ನ ತಪ್ಪಾಗಿ ನೋಡ್ತಿದ್ರು. ಆದರೆ ಒಂದಿನ ನಾನು ನನ್ನ ಫ್ರೆಂಡು ಟ್ರಿಪ್ಗೆ ಹೋಗಿದ್ವಿ. ಆ ಟ್ರಿಪ್ಪಲ್ಲಿ ಸುಂದರವಾದ ಕಾಡು, ಪಕ್ಷಿ, ನದಿ, ಎಲ್ಲ ವಾತಾವರಣ ಚೆನ್ನಾಗಿತ್ತು. ಆದರೆ ಅದೇ ಟೈಮಲ್ಲಿ ಎಷ್ಟೋ ಜನ ಗುಂಡಗಳು ನನ್ನ ಕಣ್ಣು ಮುಂದೆನೆ ನನ್ನ ಫ್ರೆಂಡ್ನ ಅಲ್ಲೇ ರೇಪ್ ಮಾಡ್ಬಿಟ್ರು ಸರ್. ನನ್ನ ಕಣ್ಣು ಮುಂದೆನೆ ರೇಪ್ ಮಾಡ್ಬಿಟ್ರು ಸರ್. ನಾನೊಂದು ಹೆಣ್ಣು, ನನ್ನ ಕೈಲಿ ಏನು ಆಗಲ್ಲ ಅಂತ ಯೋಚಿಸ್ತಿದ್ದೆ. ಆಮೇಲೆ ಅನ್ಕೊಂಡೆ ನನ್ನ ಕೈಲಿ ಎಲ್ಲ ಆಗುತ್ತೆ, ಆದ್ರೆ ನಾನು ಮಾಡಕ್ಕೆ ಅಂತ ಅಲ್ಲಿರೋ ಅಷ್ಟು ಜನ ಗೂಂಡಗಳನ್ನು ಸಾಯಿಸ್ಬಿಟ್ಟೆ. ತುಂಡಾಗಿ ಸಾಯಿಸ್ಬಿಟ್ಟೆ. ಎಲ್ರೂ ಸಾಯಿಸ್ಬಿಟ್ಟೆ. ತಪ್ಪು ಮಾಡೋರ್ಗೆ ಆ ದೇವ್ರು ಬಿಡಲ್ಲ. ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರೆ ಈ ಲೇಡಿ ಪುಷ್ಪ ಬಿಡಲ್ಲ. ನನ್ನ ಫ್ರೆಂಡ್ಗಾಗಿದ್ದ ಥರ ನೋವು ಇನ್ಯಾ ಹೆಣ್ಮಕ್ಳಿಗೂ ಆಗ್ಬಾರ್ದು. ಪ್ರತಿಯೊಬ್ಳು ನಾರಿಯಲ್ಲೂ ಒಂದು ಶಾಂತವಾದ ದೇವಿ ಜೊತೆಗೆ ರೌದ್ರವಾದ ಕಾಳಿ ಇದ್ದೇ ಇರ್ತಾಳೆ. ಪುಷ್ಪ, ಲೇಡಿ ಪುಷ್ಪ, ಏನು ತಪ್ಪುಗಳೇ ಇಲ್ಲ. ಸೊ ಓಕೆ, ಈ ಫೈರ್ ಬ್ರ್ಯಾಂಡ್ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಮ್ಮ ಮಹೇಶ್ ಸರ್ನ ಕೇಳೋಣ. ಹಾಯ್ ಸ್ನೇಹ, ಹಾಯ್ ಸರ್. ಹೇಗಿದೆಯಮ್ಮ? ಸರ್ ಚೆನ್ನಾಗಿದ್ದೀನಿ. ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಗೆ ಹೇಗನ್ನಿಸ್ತು? ಸರ್ ಓಕೆ ಅನ್ಸ್. ಇಲ್ಲಮ್ಮ, ಚೆನ್ನಾಗಿ ಮಾಡಿದೆ. ಹಾಂ ಸರ್. ಏನಿದೆ ನಿಮ್ಮ ನವರಸಗಳು, ಕೆಲವೊಂದು ನವರಸನ ಪ್ರಯತ್ನ ಮಾಡೋದು ಚೆನ್ನಾಗಿ ಮಾಡಿದೀಯಾ. ಹಾಂ ಸರ್. ಒಳ್ಳೆ ಪ್ರಯತ್ನ. ಹಾಂ ಸರ್. ಇನ್ನೂ ಚೆನ್ನಾಗಿ ಮಾಡ್ತೀಯಾ. ಈಗ ಚೆನ್ನಾಗಿ ಮಾಡಿದ್ಯಾ, ಮಾಡಿಲ್ಲ ಅಂತಲ್ಲ, ಇನ್ನೂ ಚೆನ್ನಾಗಿ ಮಾಡು. ಆಲ್ ದ ಬೆಸ್ಟ್ ಅಪ್ಪ. ಥ್ಯಾಂಕ್ ಯು ಸರ್. ತುಂಬ ನೀಟಾಗಿತ್ತು, ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದೆ. ಸೊ ಹೀಗೆ ಇನ್ನು ಲೆವೆಲ್ ಅಪ್ ಆಫ್ ಆ್ಯಕ್ಟಿಂಗ್ ನಾವು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತೀವಿ. ಓಕೆ. ಸೊ ಮುಂದೆ ಇನ್ನೂ ಚೆನ್ನಾಗಿ ಮಾಡು. ಬಟ್ ತುಂಬ ಚೆನ್ನಾಗಿತ್ತು, ನೀಟಾಗಿ ಪ್ರೆಸೆಂಟ್ ಮಾಡಿದೆ, ತುಂಬ ನೀಟಾಗಿ ಕನ್ವೆ ಆಯಿತು ಕೂಡ. ಒಳ್ಳೆ ಕಾನ್ಸೆಪ್ಟ್, ಸೂಪರ್. ಥ್ಯಾಂಕ್ ಯು. ಪ್ರವೀಣ್ ಸರ್. ಸ್ನೇಹ ತುಂಬ ಚೆನ್ನಾಗಿದ್ದಪ್ಪಿ. ಅಂದರೆ ಸಮಾಜದಲ್ಲಿ ಈಗ ಹೆಣ್ಣಿಗಾಗ್ತಾ ಇರತಕ್ಕಂತಹ ಒಂದು ಶೋಷಣೆಗಳನ್ನ ಇಟ್ಕೊಂಡು ಮಾಡಿರುವಂತಹ ಒಂದು ಸ್ಕಿಟ್ಟು ಹೌದು. ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸೊ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.